ಸಂತೋಷವಾಗಿದ್ದೀರಾ? ಆಮೇಲೆ ಓಕೆ. ಆದಿಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ. ಇದೆಲ್ಲರಿಗೂ ಗೊತ್ತಿರೋದ್ರಿಂದನೇ ಪ್ರಾರಂಭ. 3ನೇ ಅಧ್ಯಾಯ 5ನೇ ವಾಕ್ಯ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕವದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಾಕು. 2 ವಾಕ್ಯದಲ್ಲೂ ಡಿಫ್ರೆನ್ಸ್ ಏನ್ ಕಾಣಿಸ್ತದೆ ನಿಮ್ಗೆ? 2 ವಾಕ್ಯದಲ್ಲೂ ಕಣ್ಣಿದೆ. ಒಂದ್ ಕಡೆಗೆ ಕಣ್ಣು ತೆರೆಯಲ್ಪಟ್ರೆ ನಿಮ್ಗೆ ಏನಾಗತ್ತೆ ಅಂತ ಹೇಳ್ತಾ ಇದೆ. ಒಳ್ಳೆದರ ಕೆಟ್ಟದರ ಅರಿವು ಉಂಟಾಗತ್ತೆ. ನಿಮ್ ಕಣ್ಣು ಓಪನ್ ಆಗತ್ತೆ, ಒಳ್ಳೆದರ ಕೆಟ್ಟದರ ಅರಿವು ಉಂಟಾಗತ್ತೆ. 2ನೇ ಭಾಗ ನೀವು ಓದ್ಕೊಂಡ್ ಬರ್ಬೇಕಾದ್ರೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಅಂತ ಹೆಂಗ್ ಗೊತ್ತಾಯ್ತು? ಒಂದು ನೋಟದಲ್ಲಿ ಇಷ್ಟೆಲ್ಲ ಮೀನಿಂಗ್ ಇದೆಯಾ? ಒಬ್ರು ನಾವ್ ಹಿಂಗ್ ನೋಡ್ತೀವಂದ್ರೆ ಆ ನೋಟದಲ್ಲಿ ಏನಿರುತ್ತೆ ಹೇಳೆ? ಒಂದು ದೃಷ್ಟಿಯಲ್ಲಿ ನಮ್ಗೆ ಹಲವಾರು ಮೀನಿಂಗ್ ಇರುತ್ತೆ. ಬರೀ ಒಂದು ನೋಟದಲ್ಲಿ ಈಕೆ ಬರೀ ಒಂದು ನೋಟದಲ್ಲಿ ಒಂದ್ಸರಿ ಹಿಂಗ್ ದೃಷ್ಟಿ ನೋಡಿದ್ದಕ್ಕೆ, ಕಣ್ಬಿಟ್ಟು ಆ ಕಡೆ ನೋಡಿದ್ದಕ್ಕೆ, ಆ ದೃಷ್ಟಿಯ ನಿಮಿತ್ತವಾಗಿ ಏನಂತೆ ಅದು ನೋಡುವುದಕ್ಕೆ ಉತ್ತಮವಾಗಿಯೂ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷೆ. ಇಷ್ಟೆಲ್ಲ ಒಂದೇ ಒಂದು ಹಿಂಗ್ ಸುಮ್ನೆ ಹಿಂಗ್ ನೋಡಿದ ತಕ್ಷಣ ಇದೆಲ್ಲ ಬಂದ್ಬಿಡುತ್ತಾ? ಅರ್ಥ ಆಗ್ಬಿಡುತ್ತಾ? ನಮ್ಮ ಶರೀರದೊಳಗಡೆ ನಡೀತಾ ಇರುವಂತ ಎಲ್ಲಾ ಕ್ರಿಯೆಗಳಿಗೆ ಕಾರಣನೇ ನಮ್ಮ ದೃಷ್ಟಿ. ಏನ್ ಹೇಳ್ರಿ? ನಿಮ್ಮೊಳಗೆ ಉಂಟಾಗುವಂತ ಕೋಪ ಅದು ನಿಮ್ಮ ದೃಷ್ಟಿಯ ನಿಮಿತ್ತವಾಗಿ. ಯಾಕಂದ್ರೆ ನೀವು ನೋಡೋದೆಲ್ಲ ಬರೀ ನೋಡ್ತಾ ಇದ್ದೀನಿ ಅನ್ಕೊಂತೀರಾ, ಬಟ್ ನೋಡುವುದರ ನಿಮಿತ್ತವಾಗಿ ಆ ನೋಟ ಏನ್ ಮಾಡುತ್ತೆ, ಅದ್ರ ಮೇಲೆ ದೃಷ್ಟಿಸಿ ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡುತ್ತೆ. ಇನ್ಫಾರ್ಮೇಶನ್ ಏನ್ ಮಾಡುತ್ತೆ? ಕ್ಯಾಪ್ಚರ್ ಮಾಡುತ್ತೆ, ಸೆರೆ ಹಿಡುತ್ತೆ, ಕಲೆಕ್ಟ್ ಮಾಡುತ್ತೆ ಇನ್ಫಾರ್ಮೇಶನ್. ಸೊ ನೀವು ಇಡುವಂತ ಪ್ರತಿಯೊಂದು ದೃಷ್ಟಿ, ನೋಡುವಂತ ಪ್ರತಿಯೊಂದು ನೋಟ, ಅದೆಲ್ಲ ಏನ್ ಮಾಡುತ್ತೆ ಹೇಳ್ರಿ? ಕಲೆಕ್ಷನ್ ಮಾಡುತ್ತೆ, ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡುತ್ತೆ. ಇಷ್ಟು ವರ್ಷ ನಾವೆಲ್ಲ ಏನೇನು ನೋಡಿದೀವಿ, ಆ ನೋಡಿದ ಎಲ್ಲ ಇನ್ಫಾರ್ಮೇಶನ್ ಆಲ್ರೆಡಿ ಏನಾಗಿರುತ್ತೆ, ನಮ್ಮಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನೀವು ಹೋಗ್ಬೇಕಾದ್ರೆ ಆಸೆ ಬಸುರಾಗಿ, ಆಮೇಲೆ ಮರಣವನ್ನು. ಆಸೆ ಇನ್ಫಾರ್ಮೇಶನ್. ಆಸೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನೋಡೋದ್ರಿಂದ ಒಂದು ವ್ಯಕ್ತಿ ಒಳಗಡೆ ಏನು ಉಂಟಾಗುತ್ತೆ? ಆಸೆ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ ಹೇಳ್ರಿ. ಏನ್ ಹೇಳ್ರಿ? ಆಸೆ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್. ಆಸೆ ಬೇರೆ ಏನೂ ಅಲ್ಲ, ಇನ್ಫಾರ್ಮೇಶನ್ ಅತಿಯಾದಾಗ ಪಾಪವಾಗಿ ಮಾರ್ಪಡುತ್ತೆ.
ಅವಿಶ್ವಾಸಿಗಳು ಒಂದು ಗಾದೆ ಹೇಳ್ತಾರೆ ನೋಡ್ರಿ, ಅತಿ ಆಸೆ ಗತಿಗೇಡು ಅಂತ. ಅಂದ್ರೆ ಅರ್ಥ ಏನ್ ಹೇಳ್ರಿ? ತುಂಬಾ ಇನ್ಫಾರ್ಮೇಶನ್ ತುಂಬಿಸ್ಕೊಳ್ಳೋದು ಒಳ್ಳೇದಲ್ಲ. ಸೊ ಆಸೆ ಅಂದ್ರೆ ಏನು? ಇನ್ಫಾರ್ಮೇಶನ್. ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್? ಪೇರೆಂಟ್ಸ್ ಗೊತ್ತಿಲ್ದಂಗೆ ಮಕ್ಕಳು ಏನೆಲ್ಲಾ ಮಾಡ್ಬೋದಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರಲ್ಲ ಅದು. ಗಂಡನ್ ಗೊತ್ತಿಲ್ದಂಗೆ ಹೆಂಡತಿ ಏನೆಲ್ಲಾ ಮಾಡ್ಬೋದಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರಲ್ಲ ಅದು. ಹೆಂಡತಿಗೆ ಗೊತ್ತಿಲ್ದಂಗೆ ಗಂಡ ಏನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ನೋಡಿ, ಗೊತ್ತಿಲ್ದಂಗೆ ಏನ್ ಮಾಡ್ಬೇಕಂತ ಅದು. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಏನೆಲ್ಲ ಮಾಡಿದ್ರು ಯಾವೆಲ್ಲ ಇನ್ಫಾರ್ಮೇಶನ್ ಅಂದ್ರೆ ನೋಡ್ಬಾರ್ದು ಅನ್ಕೊಂಡು, ಅಂದ್ರೆ 4 ಜನಕ್ಕೆ ಗೊತ್ತಾಗದೇ ಇರಂಗೆ ಹೆಂಗ್ ಮಾಡೋದು ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಿರುತ್ತೆ ನೋಡ್ರಿ. 4 ಜನಕ್ಕೆ ಗೊತ್ತಾಗದೇ ಇರಂಗೆ ಸುಳ್ಳು ಹೆಂಗ್ ಹೇಳೋದು? 4 ಜನಕ್ಕೆ ಗೊತ್ತಾಗದೇ ಇರಂಗೆ ನಾವು ಕಳ್ತನ ಹೆಂಗ್ ಮಾಡೋದು? 4 ಜನಕ್ಕೆ ಗೊತ್ತಿಲ್ದೇ ಇರಂಗೆ ನಮ್ಮ ತಪ್ಪುಗಳನ್ನ ಹೆಂಗೆ ಮುಚ್ಚಿಕೊಳ್ಳೋದು? 4 ಜನಕ್ಕೆ ಗೊತ್ತಿಲ್ದಂಗೆ ನಾವು ವ್ಯಭಿಚಾರ ಹೆಂಗ್ ಮಾಡೋದು? ಆಸೆ ಅನ್ನೋದು ಇಟ್ಸ್ ಅನ್ ಇನ್ಫಾರ್ಮೇಶನ್. ಅದಕ್ಕೆ ಫಸ್ಟ್ ವಾಕ್ಯ ಓದಿ, ಈ ಹಣ್ಣು ತಿಂದಾಗ ಏನಾಗುತ್ತೆ? ಕಣ್ಣು ಓಪನ್ ಆಗುತ್ತೆ. ಕಣ್ಣು ಓಪನ್ ಆದಾಗ ಒಳ್ಳೇದು ಕೆಟ್ಟದು ಅರಿವು ಉಂಟಾಗತ್ತೆ, ಇನ್ಫಾರ್ಮೇಶನ್ ಬರುತ್ತೆ. ಯಾವ್ದ್ರ ಮೂಲಕವಾಗಿ? ನಿಮ್ಮ ಕಣ್ಣು ದೃಷ್ಟಿ ಮೂಲಕವಾಗಿ ಒಳ್ಳೆ ಇನ್ಫಾರ್ಮೇಶನ್ ಬರುತ್ತೆ, ಕೆಟ್ಟ ಇನ್ಫಾರ್ಮೇಶನ್ ಬರುತ್ತೆ, ಒಳ್ಳೆ ಅರಿವು ಬರುತ್ತೆ. ಒಳ್ಳೆ ಅರಿವು ಅಂದ್ರೆ ನಾಲೆಡ್ಜ್, ಇನ್ಫಾರ್ಮೇಶನ್. ಸೊ ನೀವು ನೋಡುವ ದೃಷ್ಟಿಯಿಂದ ನಿಮ್ಗೆ ಇನ್ಫಾರ್ಮೇಶನ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು, ಕೆಟ್ಟ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು, ಮಾಹಿತಿಗಳನ್ನ. ಅಂದ್ರೆ ಇಲ್ಲಿ ನೋಡಿದಾಗ ನಿಮ್ಗೆ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಇಲ್ಲಿ ಏನಾಗತ್ತೆ ಹೇಳ್ರಿ? ಇಲ್ಲಿ ಇನ್ಫಾರ್ಮೇಶನ್ ಓಡ್ತಾ ಇರುತ್ತೆ. ಯಾರಾದ್ರೂ ಮೂತಿ ಹಿಂಗ್ ಸಪ್ಪು ಹಿಡ್ಕೊಂಬಂದ್ರೆ ಅವ್ರು ನೋಡ್ತೀರಾ, ನೋಡಿದ ತಕ್ಷಣ ಇಲ್ಲಿ ಏನಾಗತ್ತೆ ಹೇಳ್ರಿ? ಇಲ್ಲಿ ಇನ್ಫಾರ್ಮೇಶನ್ ಎಲ್ಲಿಂದ ಬರುತ್ತೆ? ದೃಷ್ಟಿಯಿಂದನಾ? ಸೊ ನೀವು ನೋಡುವ ದೃಷ್ಟಿ ಅನ್ನೋದು ಸಿಂಪಲ್ ಆಗಿರೋದಲ್ಲ, ಅದು ತುಂಬಾ ಪವರ್ಫುಲ್ ಆಗಿರೋ ಟೂಲ್. ಅದೊಂದು ಶಕ್ತಿ ಇರುವಂತ, ಬಲವುಳ್ಳವಂತ ಆಯುಧ. ಯಾವ್ದು ಹೇಳ್ರಿ? ನಮ್ಮ ಕಣ್ ದೃಷ್ಟಿ. ಒಬ್ಬರ ಜೀವನ ಮೇಲೆ ಕೆಳಗೆ ಮಾಡ್ಬೋದು, ಕೆಳಗೆ ಮೇಲೆ ಮಾಡ್ಬೋದು, ಜಸ್ಟ್ ದೃಷ್ಟಿಯಿಂದ. ಏನ್ ಹೇಳ್ರಿ? ನಿಮ್ ಕಣ್ ದೃಷ್ಟಿ ತುಂಬಾ ಪವರ್ಫುಲ್. ದೇವರು ನಮ್ಗೆ ತಲೆಯಿಂದ ಕಾಲವರೆಗೂ ಎಲ್ಲ ಒಳ್ಳೇದೇ ಕೊಟ್ಟಿದ್ದಾರೆ. ಬಟ್ ನಾವು ಕಲೆಕ್ಟ್ ಮಾಡೋ ಇನ್ಫಾರ್ಮೇಶನ್ ನಿಮಿತ್ತವಾಗಿ ನಮ್ಮ ಶರೀರದ ಮೂಲಕವಾಗಿ ಬರೀ ಕೆಟ್ಟದೇನ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ದೃಷ್ಟಿಯ ಮೂಲಕವಾಗಿ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲ ಯಾವುದು? ಬರೀ ಕೆಟ್ಟದೆ. ಅದರ ನಿಮಿತ್ತವಾಗಿ ನಮ್ಮ ಶರೀರದಲ್ಲಿ ಯಾವುದು ಏನ್ ಆಗ್ತಲ್ಲ? ಒಳ್ಳೇದು ನಡೀತಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೈ ಕೊಟ್ಟು ಹೇಳ್ರಿ, ನಿಮ್ ಕಣ್ಣು ಮೂಲಕವಾಗಿ ಯಾವ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದಾರೆ ನೀವು ಅಂತ. ನಿಮ್ ಮನೇಲಿ ಏನೋ ಮಾಡ್ತಾ ಇರ್ತೀರಾ, ಪಕ್ಕದ ಮನೆಯವ್ರು ಬಂದು ಹಿಂಗ್ ನೋಡಿದ್ರು ಅನ್ಕೊಳ್ಳಿ, ಅವಾಗ ನಿಮ್ಗೆ ಏನಂತ ಅನ್ಕೊಂತೀರ ನೀವು? ಯಾಕೆ ಹಿಂಗ್ ನೋಡಿದ್ರು? ಸೊ ಒಂದು ನೋಟದ ಹಿಂದಗಡೆ ಎಷ್ಟು ವಿಚಾರಗಳು ಇರುತ್ತವಂತ ಸ್ವಲ್ಪ ಯೋಚನೆ ಮಾಡಿ. ಅದು ನಿಮ್ಮನ್ನ ಹಾಳು ಮಾಡ್ಬೋದು, ಅದೇ ನಿಮ್ಮ ಉದ್ಧಾರ ಮಾಡ. ಅವ್ವ ಹಣ್ಣು ನೋಡಿದಾಗ ಹಣ್ಣು ಹೆಂಗ್ ಕಾಣಿಸ್ತು? ರಮ್ಯವಾಗಿಯೂ. ಆದ್ರೆ ಮುಂಚೆ ದೇವ್ರ ಏನ್ ಹೇಳಿದ್ರು? ಇದು ತಿನ್ಬೇಡ, ತಿಂದ್ರೆ ನೀನೇನ್ ಮಾಡ್ತೀಯಾ? ಸಾಯ್ತೀಯ. ಆ ತರ ಯಾಕೆ ನೋಡಕ್ಕಾಗಿಲ್ಲ ಅದನ್ನ?
ಇನ್ಫಾರ್ಮೇಶನ್ ಆಲ್ರೆಡಿ ಇದೆ ತಾನೆ. ಮುಂಚೆನೂ ಹಣ್ಣು ತೋರಿಸ್ಬಿಟ್ಟೆ ಎಲ್ಲ ಹೇಳಿದ್ದು, ನೋಡು ಎಲ್ಲ ತಿನ್ನು, ಅಲ್ಲೊಂದು ಹಣ್ಣು ಐತೆ ನೋಡು, ಅದು ಮಾತ್ರ ತಿನ್ಬೇಡ, ತಿಂದ ಯಾವಾಗ ತಿಂತೀಯೋ ಅವಾಗ ಸಾಯ್ತೀಯ, ಅದನ್ನ ತೋರಿಸ್ಬಿಟ್ಟೆ ತಾನೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಆದ್ರೆ ಆ ಇನ್ಫಾರ್ಮೇಶನ್ ಹಣ್ಣು ನೋಡಿದಾಗ ಇದು ಇಲ್ಲಿ ಸ್ಟೋರ್ ಆಗಿಲ್ಲ. ಆದ್ರೆ ಆ ಯಾವಾಗ ಹಣ್ಣನ್ನು ನೋಡಕ್ ಸ್ಟಾರ್ಟ್ ಮಾಡ್ತೋ ಅಮ್ಮ, ಆಸೆ ಏನಾಯ್ತು, ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಕಲೆಕ್ಟ್ ಆಯ್ತು. ಎಷ್ಟು ರಮ್ಯವಾಗೈತೆ, ಎಷ್ಟು ಉತ್ತಮವಾಗಿದೆ, ಎಷ್ಟು ಜ್ಞಾನೋದಯ ಆಗೋ ಥರ ಐತೆ, ಎಷ್ಟು ರಮ್ಯವಾಗಿದೆ, ಎಷ್ಟು ಉತ್ತಮವಾಗಿದೆ, ಎಷ್ಟು ಜ್ಞಾನೋದಯ, ಎಷ್ಟು ರಮ್ಯವಾಗಿದೆ, ಎಷ್ಟು ಉತ್ತಮವಾಗಿದೆ ಅಂತ ಪದೇ 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 ಯೋಚನೆ ಮಾಡುವುದರ ನಿಮಿತ್ತವಾಗಿ ಆಸೆ ಏನಾಗತ್ತೆ? ಆಸೆ ಅಂದ್ರೆ ನಥಿಂಗ್ ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಹಣ್ಣು ಎಷ್ಟು ರಮ್ಯವಾಗಿದೆ, ಹಣ್ಣು ಎಷ್ಟು ಉತ್ತಮವಾಗಿದೆ, ಹಣ್ಣು ಎಷ್ಟು ರಮ್ಯವಾಗಿದೆ, ಹಣ್ಣು ಎಷ್ಟು ಉತ್ತಮವಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಜಾಸ್ತಿ ಆದಾಗ ಪಾಪ ಬರ್ತದೆ. ಒಂದು ಸರಿ ಯೋಚನೆ ಮಾಡೋದು ಪಾಪ ಅಲ್ಲ. ಕೋಪ ಮಾಡ್ಕೊಳ್ರಿ ಅಂದ್ರೆ ಅರ್ಥ ಏನು? ಆ ಇನ್ಫಾರ್ಮೇಶನ್ ನಿನ್ ಕೋಪ ಬರ್ಸಕ್ಕೆ ಯಾವ ಇನ್ಫಾರ್ಮೇಶನ್ ಇದೆಯಲ್ಲ, ಸಾಯಂಕಾಲ ಅಷ್ಟರಲ್ಲಿ ಆ ಇನ್ಫಾರ್ಮೇಶನ್ ನೀನೇನ್ ಮಾಡ್ಬೇಕು, ಮರ್ತೋಗ್ಬಿಡ್ಬೇಕು. ಆ ಇನ್ಫಾರ್ಮೇಶನ್ ಮರೆಯೋವರೆಗೂ ನಿನ್ ಕೋಪ ಕಮ್ಮಿ ಆಗಲ್ಲ. ಸೊ ಯಾವುದ್ರ ಬಗ್ಗೆ ಜಾಸ್ತಿ ನಾವು ಮಾಹಿತಿ ಕಲೆಕ್ಟ್ ಮಾಡ್ತೀವಿ, ನೋಡಿ 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 ಮಾಹಿತಿ ಕಲೆಕ್ಟ್ ಮಾಡ್ತೀವಲ್ಲ, ಆ ಕಲೆಕ್ಟ್ ಮಾಡೋದೇ ನಮ್ಮನ್ನು ಪಾಪದಲ್ಲಿ ನಡೆಸೋದು. ಅದನ್ನೇನು ಹೇಳ್ತಾರೆ? ನಾಲೆಡ್ಜ್ ಆಫ್ ಗುಡ್ ಅಂಡ್ ಈವಿಲ್. ಗುಡ್ ಅಂಡ್ ಈವಿಲ್, ಒಳ್ಳೆದರ ಕೆಟ್ಟದರ ಅರಿವು, ನಾಲೆಡ್ಜ್, ಇನ್ಫಾರ್ಮೇಶನ್, ಮಾಹಿತಿ. ಬಟ್ ನಮ್ಗಿರುವಂತ ವೀಕ್ನೆಸ್ ಏನಂದ್ರೆ ಬರೀ ಕೆಟ್ಟ ಮಾಹಿತಿನೇ ನಾವು ಜಾಸ್ತಿ ಕಲೆಕ್ಟ್ ಮಾಡೋದು. ಒಳ್ಳೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಅಭ್ಯಾಸ ನಮ್ಗಳಿಗೆ ಇಲ್ಲ. ಒಬ್ರು ನೋಡಿದ ತಕ್ಷಣ ನಮ್ಗೆ ಯಾವ ಮಾಹಿತಿ ಬರ್ತದ, ಅವ್ರ ಬಗ್ಗೆ ಒಳ್ಳೆ ಮಾಹಿತಿ ಬರ್ತದ? ಇಲ್ಲೇ ಬರೋದೇ ಇಲ್ಲ. ಒಬ್ರು ನೋಡಿದಾಗ ನಮ್ಗೆ ಬರದೇ ಮಾಹಿತಿಗಳೆಲ್ಲ ಮೈಂಡಲ್ಲಿ ಅವ್ರ ಬಗ್ಗೆ ಫಸ್ಟ್ ನೆಗೆಟಿವೇ ಬರೋದು. ಅಂದ್ರೆ ನೀವು ನೋಡುವ ದೃಷ್ಟಿಯಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಒಂದ್ಸರಿ ನೋಡ್ಬಿಟ್ಟೆ ಬ್ರದರ್, ಮತ್ತೆ ಏನೇನು, ಆದ್ರೆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಏನಾಗ್ತಾ ಇದೆ, ಪದೇ ಪದೇ ಬಂದು ನಮ್ಮನ್ನು ಟಾರ್ಚರ್ ಮಾಡುತ್ತೆ. ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ, ಪದೇ ಪದೇ ಬಂದು ನಮ್ಮನ್ನ ಟಾರ್ಚರ್ ಮಾಡುತ್ತೆ. ಸೃಷ್ಟಿ ಕರ್ಕೊಳಮ್ಮ, ಅಲ್ಲಿ ಡಿಸ್ಟರ್ಬ್ ಮಾಡ್ತಾ ಇನ್ನು, ಅಲ್ಲಿ ಕರ್ಕ, ಹಿಂದೆ ಕರ್ಕೊ. ಅವ್ರು ಫಸ್ಟೇ ಕೇಳಲ್ಲ ಇಬ್ರು ಅಲ್ಲಿ ವಾಕ್ಯನ. ನೀನ್ ಇಲ್ಲಿ ಬರ, ಇಲ್ಲಿ ಬರ, ಏನಕ್ಕೆ ಬರ್ತೀರಾ ಇಲ್ಲಿಗೆ, ಬಾ ಇಲ್ವಾ. ಆ ಪಾಪು ಮೇಲೆ ಏನೋ ಮಾಡ್ತೀಯ ಅಲ್ಲಿ, ಅವಳಿಗಿಂತ ನೀನೇ ದೊಡ್ಡವನು, ನಿನ್ಗಿರ್ಬೇಕು ಬುದ್ಧಿ. ಏನ್ ಹೇಳ್ತಾ ಇದ್ದಾರೆ ನಾನು? ಸೊ ನಮ್ಮ ನೋಡುವ ದೃಷ್ಟಿಯಿಂದ ನಮಗೆ ಮಾಹಿತಿಯನ್ನ ಏನಂತಾರೆ, ಕಲೆಕ್ಷನ್ ಏನಂತಾರೆ, ಮಾಹಿತಿಯನ್ನ ಸೇರಿಸುವಂತ ಸಾಮರ್ಥ್ಯ ನಮಗಿದೆ, ಸಂಗ್ರಹಿಸುವಂತ ಸಾಮರ್ಥ್ಯ ಇದೆ. ಒಂದು ದೃಷ್ಟಿಯಿಂದನೇ ಒಂದು ಮಾಹಿತಿ ಏನ್ ಮಾಡ್ಬೋದು, ನಾವು ಸಂಗ್ರಹಿಸ್ಬೋದು. ಬಟ್ ಅದು ನಿಮ್ಮ ಮನಸ್ಥಿತಿಯ ಮೇಲೆ ಆಧಾರ ಪಟ್ಟಿರುತ್ತೆ. ಒಳ್ಳೆದರ ಆಧಾರದ ಮೇಲೆ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಕೆಟ್ಟದರ ಆಧಾರದ ಮೇಲೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಮನಸ್ಥಿತಿಯ ಮೇಲೆ ಆಧಾರಗೊಂಡಿರುತ್ತೆ. ಸೊ ಒಳ್ಳೆದರ ಕೆಟ್ಟದರ ಅರಿವು ನಮ್ಮ ಒಳಗಡೆ ಇರುತ್ತೆ. ಬಟ್ ಯಾವ ಆಧಾರದ ಮೇಲೆ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ? ನಮ್ಮ ಪ್ರಾಬ್ಲಮ್ ಏನಂದ್ರೆ ಆಲ್ರೆಡಿ ಒಬ್ಬರ ಬಗ್ಗೆ ಕೆಟ್ಟವ್ರು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತೀವಿ. ಏನಾಗ್ಬಿಟ್ಟಿರ್ತೀವಿ ಹೇಳಿ, ಕೆಟ್ಟವ್ರು ಅಂತ ಡಿಸೈಡ್ ಆಗ್ಬಿಟ್ಟಿರ್ತೀವಿ.
ಡಿಸೈಡ್ ಆದ್ಮೇಲೆ ನೀವು ಅವ್ರನ್ನ ಯಾವಾಗ ನೋಡಿದ್ರು ನಿಮಗೆ ಬರೋ ಇನ್ಫಾರ್ಮೇಶನ್ ಅವ್ರ ಬಗ್ಗೆ ಎಲ್ಲ ಕೆಟ್ಟದೆ. ಯಾಕಂದ್ರೆ ನೀವು ಯಾವ ಆಧಾರದ ಮೇಲೆ ಅವ್ರನ್ನ ನೋಡ್ತಾ ಇದ್ದೀರಾ? ನಿಮ್ ಒಳಗಡೆ ಒಳ್ಳೇದ ಅರಿವು ಇದೆ, ಕೆಟ್ಟದ ಅರಿವು ಇದೆ. ಆದ್ರೆ ನಿಮ್ ಒಳಗಡೆ ಇರುವಂತ ಕೆಟ್ಟದರ ಆಧಾರದ ಮೇಲೆ ಅವ್ರನ್ನ ನೋಡ್ತಾ ಇರೋದ್ರಿಂದ ಅವ್ರ ಬಗ್ಗೆ ನಿಮ್ಗೆ ಯಾವ ಇನ್ಫಾರ್ಮೇಶನ್ ಸಿಗ್ತದೆ? ಕೆಟ್ಟದಾಗೆ ಇನ್ಫಾರ್ಮೇಶನ್ ಬರ್ತದೆ. ಅದು ಅವ್ರ ತಪ್ಪಲ್ಲ, ನಿಮ್ ತಪ್ಪು. ಅದು ಅವ್ರ ತಪ್ಪಲ್ಲ. ಯಾಕೆಂದ್ರೆ ನಾವು ಆಲ್ರೆಡಿ ಮೆಂಟಲಿ ಏನಾಗ್ಬಿಟ್ಟಿದೀವಿ? ಕೆಟ್ಟವ್ರಂತ ಫಿಕ್ಸ್ ಆಗ್ಬಿಟ್ಟಿದೀವಿ. 7ನೇ ವಾಕ್ಯ. ಗಂಡನಿಗೂ ಕೊಡಲು ಸಂಕಟದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರು ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂಬುದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು. ಸಾಕು. ಅಂಟಿದ ತಕ್ಷಣ ಇವಾಗ ಆಗಿದ ಕೆಲಸ ಏನು? ಫಸ್ಟ್ ಯಾವ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು ಅದು ರಿಯಾಲಿಟಿ ಆಗೋಯ್ತು. ಅದೇ ಹೇಳಿದೆ ನೋಡಿ, ಆಸೆ ಬಸರಾಗಿ ಏನ್ ಮಾಡುತ್ತೆ? ಪಾಪವ ನಡಿ. ಪಾಪ ಏನಾಗತ್ತೆ? ಬೆಳೆದು 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 ಮರಣವ ನಡೆಯುತ್ತೆ. ಇಲ್ಲಿ ಈ ಸ್ಥಿತಿಗೆ ಬರೋ ಕಾರಣ ಏನು? ದೃಷ್ಟಿ. ಕಲೆಕ್ಟ್ ಮಾಡಿರುವ ಇನ್ಫಾರ್ಮೇಶನ್ ಅದು ಬೆಳೆದು 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 ಏನ್ ಮಾಡ್ತೀವಿ ಇವಾಗ? ಅವ್ರನ್ನ ಈ ಸ್ಥಿತಿಗೆ ತಗೊಂಬಂದು ನಿಲ್ಸಿದೆ. ದೇವ್ರೇನ್ ಹೇಳಿದ್ರು? ನೀನ್ ಹಣ್ಣು ತಿಂದ್ರೆ ಸಾಯ್ತೆ. ಸೊ ದೃಷ್ಟಿ, ಆಸೆ, ಇನ್ಫಾರ್ಮೇಶನ್ ಇವಾಗೇನಾದ್ರು ಸತ್ತೋದ್ರು, ಆತ್ಮಿಕವಾಗಿ ಸತ್ತೋದ್ರು. ಸೊ ಅವ್ರ ಜೀವನದಲ್ಲಿ ಮರಣ ಬರೋ ಕಾರಣ ಏನು? ನೋಡಿದ್ದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದು. ಸೊ ಒಬ್ರು ತಪ್ಪು ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ನಿಮ್ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆದ್ರೆ ಮಾತ್ರನೇ ನೋಡ್ರಿ ಅವ್ರನ್ನ. ಇಲ್ಲಾಂದ್ರೆ ಅವ್ರ ಕಡೆ ತಿರುಗಿ ಕೂಡ ನೋಡ್ಬಿಡ್ರಿ. ಯಾಕಂದ್ರೆ ನೀವ್ ಅನ್ಕೊಬಹುದು ಅವ್ರ ಬಗ್ಗೆ ನಾನು ಬರೀ ಇನ್ಫಾರ್ಮೇಶನ್ ಮಾತ್ರನೇ ಕಲೆಕ್ಟ್ ಮಾಡ್ತಾ ಇದೀನಿ, ಬಟ್ ಆ ಇನ್ಫಾರ್ಮೇಶನ್ ಇಂದ ನಿಮಗೆ ಎಷ್ಟು ಹಾನಿ ಆಗತ್ತೆ ಅನ್ನೋದು ನಿಮಗೆ ಇವಾಗ ಅರ್ಥ ಆಗಲ್ಲ. ಫಸ್ಟ್ ತೊಂದರೆ ಆಗೋದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋರ್ಗೆ. ಫಸ್ಟ್ ನೆಮ್ಮದಿ ಹಾಳಾಗೋದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋರ್ಗೆ. ಯಾಕಂದ್ರೆ ನಿಮ್ಮ ದೃಷ್ಟಿ ಏನ್ ಮಾಡುತ್ತೆ? ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ. ಇನ್ಫಾರ್ಮೇಶನ್ ಏನ್ ಮಾಡುತ್ತೆ? ಒಳಗಡೆ ಹೋಗಿ ನಿಮ್ಮ ನಾಳ್ ಮಾಡ್ತಾ ಇರುತ್ತೆ. ಇವ್ರು ನಾಳ್ ಮಾಡಿದ್ದು ಅದೇನೇ ಅಲ್ವಾ? ನೋಡಿದ್ದು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದು, ತಿಂದಿದ್ದು, ಅಷ್ಟೇ, ಮುಗೀತು. ಅದಕ್ಕೆ ಕಂಪ್ಲೇಂಟ್ಗಳು ನಡೆಯುತ್ತೆ ನೋಡ್ರಲ್ಲ. ಆಮೇಲೆ ನಾನೆಲ್ಲ ಮಾಡಿದ್ದು, ಇದ್ರಲ್ಲಿ ನನಗೇನು ತಪ್ಪಿಲ್ಲ, ನಾನು ಮಾಡಿದೆಲ್ಲ ಏನು? ನೋಡಿದ್ದು, ಆಸೆ ಪಟ್ಟಿದ್ದು, ಸಾಯೋದಕ್ಕೆ ನಾನಲ್ಲ ಕಾರಣ. ಇದೆಲ್ಲ ನಮ್ಮ ಚೈಲ್ಡಿಶ್ ಬುದ್ಧಿಗಳು. ನಾವು ಅಂದ್ರಲ್ಲಿ ಸಿಗಾಕೊಂಡ್ಮೇಲೆ ನಾವು ಹೇಳೋದಲ್ಲ ಏನು? ಅವರೇ ಬಂದ್ರು, ಬಂದು ನನ್ನ ಸಿಗಾಕ್ಸ್ಬಿಟ್ರು. ನೀನ್ ಸಿಗಾಕೊಳಕ್ಕೆ LKG ಹುಡುಗನ ಇಲ್ಲ LKG ಹುಡುಗಿನ? ಹೇಳ್ರಿ. ಒಂದ್ ಸಮಸ್ಯೆಯಲ್ಲಿ ಸಿಗಾಕೊಳಕ್ಕೋ, ಒಂದ್ ಪಾಪದಲ್ಲಿ ಸಿಗಾಕೊಳಕ್ಕೋ ನಾವೆಲ್ಲ ಏನು ಸ್ಪೂನ್ ಫೀಡಿಂಗ್ ಮಾಡ್ಕೊಳ್ಳೋರ? ಅಷ್ಟು ಅರಿವಿಲ್ವ ನಮಗೆ? ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಬೇಕಾಗಿರೋದ್ರಿಂದನೇ ನೀವೇನ್ ಮಾಡ್ಕೊಂತ ಇದ್ದೀರಾ? ಅದ್ರಲ್ಲಿ ಸಿಗಾಕೊಂತ ಇದ್ದೀರಾ. ಯು ಆರ್ ಫೀಡಿಂಗ್ ಆನ್ ರಾಂಗ್ ಇನ್ಫಾರ್ಮೇಶನ್. ಕೆಟ್ಟ ಮಾಹಿತಿಗಳಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಸರ್ವೈವ್ ಆಗ್ತಾ ಇದ್ದೀರಾ. ಆ ಮಾಹಿತಿ ಇಲ್ದಿರಾ ನಿಮ್ ಕೈಯಲ್ಲಿ ಬದುಕಕ್ಕೆ ಆಗಲ್ಲ. ನಿಮ್ ಒಳಗಡೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ವ್ಯಭಿಚಾರ ಮಾಡ್ತಾರೆ ಅನ್ಕೊಳ್ಳಿ, ಅದನ್ನ ತಡೆದ್ಬಿಟ್ರೆ ಅವ್ರ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ, ಒಳಗಡೆ ಬದುಕಕ್ಕಾಗಲ್ಲ. ಯಾಕಂದ್ರೆ ಆ ಇನ್ಫಾರ್ಮೇಶನ್ ಇಲ್ದಿರ ಅವ್ರ ಕೈಯಲ್ಲಿ ಬಾಳಕ್ಕಾಗಲ್ಲ. ಆ ಇನ್ಫಾರ್ಮೇಶನ್ ದೂರ ಮಾಡ್ರಿ, ಅವ್ರ ಕೈಯಲ್ಲಿ ಇರಕ್ಕಾಗಲ್ಲ. ಅದೇ ತರ ಕುಡ್ಕರು ಇರ್ತಾರೆ ನೋಡ್ರಿ. ಕುಡ್ಕರ್ಗೆ ಕುಡಿಯೋದ್ರ ಬಗ್ಗೆ ಇನ್ಫಾರ್ಮೇಶನ್ ಮರೆಯಕ್ಕೆ ಏನೆಲ್ಲ ಪ್ರಯತ್ನ ಪಡ್ರಿ, ಆದ್ರೆ ಎಷ್ಟೆಲ್ಲ ಮರೆಯಕ್ಕೆ ಪ್ರಯತ್ನ ಪಡಿಸಿದ್ರು ಅವನ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ, ಅದನ್ನ ಮರ್ತು ಬದುಕಕ್ಕಾಗಲ್ಲ. ಕುಡ್ಕರ್ಗೆ ಕುಡಿಯೋದಲ್ಲ ಪ್ರಾಬ್ಲಮ್, ಕುಡಿಯೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ನೋಡ್ರಿ. ಸುಳ್ಳು ಹೇಳೋದಂದ್ರೆ ಏನು?
ಹೆಂಗೆಲ್ಲ ಸುಳ್ಳು ಹೇಳ್ಬೋದು, ಯಾವ ತರ ಸುಳ್ಳು ಹೇಳ್ಬೋದು, ಯಾರ ಹತ್ರ ಸುಳ್ಳು ಹೇಳ್ಬೋದು, ಇದೆಲ್ಲ ಏನ್ ಅನ್ಕೊಂಡಿದ್ರೆ ಹೇಳ್ರಿ? ಇನ್ಫಾರ್ಮೇಶನ್, ಮಾಹಿತಿ. ಇದೆಲ್ಲ ಹೆಂಗ್ ಬಂತು ನಿಮ್ಗೆ ಮಾಹಿತಿಗಳು? ಯಾರ ಹತ್ರ ಹೇಳ್ಬೋದು ಸುಳ್ಳು, ಯಾವ ತರ ಹೇಳ್ಬೋದು ಸುಳ್ಳು, ಹೆಂಗ್ ಹೇಳ್ಬೋದು, ಯಾವ ಟೈಮಿಂಗ್ ಅಲ್ಲಿ ಹೇಳ್ಬೋದು, ಇದೆಲ್ಲ ಇನ್ಫಾರ್ಮೇಶನ್ ಮಾಹಿತಿಗಳು ನಿಮ್ಗೆ ಹೆಂಗ್ ಸಿಕ್ತು? ಹೆಂಗ್ ಸಿಕ್ತು ನಿಮ್ಗೆ ಮಾಹಿತಿ ಇದೆಲ್ಲ? ಅಂದ್ರೆ ನೀವು ಸುಳ್ಳು ಹೇಳೋದ್ರ ಬಗ್ಗೆ ಎಷ್ಟು ಮಾಹಿತಿ ಸೇರ್ಸ್ಕೊಂಡಿದ್ರೆ, ಎಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಅಷ್ಟು ಎಕ್ಸ್ಪರ್ಟ್ಗಳಾಗಿರ್ತೀರ ಸುಳ್ಳು ಹೇಳಕ್ಕೆ. ಅಂದ್ರೆ ಯಾವ್ದ್ರಲ್ಲಿ ಯಾರು ಎಕ್ಸ್ಪರ್ಟ್ ಆಗಿರ್ತಾರೆ ನೋಡ್ರಿ, ಅವರು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ ಅವರು ಅದ್ರ ವಿಷಯದಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಏನಾಗಿದ್ದಾರೆ, ಅದರಲ್ಲಿ ಎಕ್ಸ್ಪರ್ಟ್ಗಳಾಗಿದ್ದಾರೆ. ಪಕ್ಕದಲ್ಲಿ ಮುಖ ನೋಡ್ರಿ, ಹೇಳ್ರಿ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ರಿ ನೀವು? ಸೊ ಹಣ್ಣು ತಿಂದಿದೆ ಕೂಡ್ಲೆ ಅವ್ರ ಕಣ್ಣು ಏನಾಯ್ತು? ಓಪನ್ ಆಯ್ತು. ಓಪನ್ ಆಗಿದ ತಕ್ಷಣ ಫಸ್ಟ್ ಯಾರಿಗೆ ಏಟ್ ಬಿದ್ದಿದ್ದು? ಯಾರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು ನೋಡ್ರಿ. ಕೋಪದ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ, ಪಕ್ಕದ ಮನೆಯವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ, ಅವ್ರ ಬಗ್ಗೆ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ. ಫಸ್ಟ್ ಬೀಳೋದು ಏಟು, ಫಸ್ಟ್ ಕಣ್ಣು ಓಪನ್ ಆಗೋದು ನಿಮ್ಗೆ. ಯಾರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ನೋಡ್ರಿ, ಫಸ್ಟ್ ಕಲ್ಲು ಅವ್ರಿಗೆ ಬೀಳೋದು. ಒಳ್ಳೇದ ಆಧಾರದ ಮೇಲೆ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಕೆಟ್ಟದ್ರ ಆಧಾರದ ಮೇಲೆ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಸೊ ನಾವು ಸ್ಟೋರ್ ಮಾಡುವಂತ, ಶೇಖರಣೆ ಮಾಡುವಂತ ಮಾಹಿತಿಗಳೇ ನಮ್ಮನ್ನ ಪಾಪದಲ್ಲಿ ನಡೆಸುತ್ತೆ. ಇದನ್ನ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ನಾವು ಕಲೆಕ್ಟ್ ಮಾಡುವಂತ, ಶೇಖರಿಸುವಂತ ಮಾಹಿತಿಗಳೇ ನಮ್ಮನ್ನೇನ್ ಮಾಡುತ್ತೆ? ಪಾಪದಲ್ಲಿ ನಡೆಸುತ್ತೆ. ಆ ಮಾಹಿತಿಗಳು ಎಲ್ಲಿಂದ ಕನ್ವರ್ಟ್ ಆಗಿ ಬರುತ್ತೆ? ನಿಮ್ಮ ದೃಷ್ಟಿಯ ನಿಮಿತ್ತವಾಗಿ. ನೀವು ಏನ ನೋಡ್ತಿರೋ ಅದ್ರಲ್ಲಿರೋ ಮಾಹಿತಿ ಏನಾಗತ್ತೆ? ಸಂಗ್ರಹವಾಗತ್ತೆ. ಹೋಗೋಣ ಮುಂದೆ. ಆದಿಕಾಂಡ 13ನೇ ಅಧ್ಯಾಯ 10ನೇ ವಾಕ್ಯ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಜೋಗೂರಿನ ತನಕ ಎಲ್ಲಾ ಕಡೆಗಳಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಲೋಟನು ಏನ್ ಮಾಡ್ದಂತೆ? ಕಣ್ಣೆತ್ತಿ ನೋಡಲಾಗಿ. ಅವನಿಗೇನ್ ಕಾಣಿಸ್ತಂತೆ? ಎಲ್ಲ ಏನ್ ಮಾಡ್ತು? ಎಲ್ಲ ಹಸಿರಾಗಿ ಕಾಣಿಸ್ತು. ಎಲ್ಲ ಹಸಿರಾಗಿ, ನೀರಾವರಿ ಸ್ಥಳವಾಗಿ, ಎಲ್ಲ ಚೆನ್ನಾಗಿ ಅವನ ಕಣ್ಣಿಗೆ ಕಾಣಿಸ್ತು. ಅವನ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ದೇನೆ ಏನ್ ಮಾಡ್ದ? ಲೋಟ ಚಾಯ್ಸ್ ಮಾಡ್ದ. ಆ ಅಮ್ಮಂಗೆ ಹೆಂಗ್ ಕಾಣಿಸ್ತು? ಇದೇನ್ ತೋಟದಲ್ಲಿ ಹಣ್ಣು ರಮ್ಯವಾಗಿಯೂ ಸುಂದರವಾಗಿಯೂ ಸಕ್ಕದ ಕಾಣಿಸ್ತಲ್ಲ. ಇವನ್ಗ ಇದೇ ತರ ಕಾಣಿಸಿದ್ದು ಈ ಮನುಷ್ಯನ್ಗೆ. ಕಣ್ಣಿಗೆ ಹೆಂಗ್ ಕಾಣಿಸ್ತು? ಇವ್ರ ಹತ್ರ ಮಾತಾಡ್ತೀರಾ ನನ್ಗೆ ಇರಕ್ಕಾಗಲ್ಲ ಬ್ರದರ್, ಅದು ನಿಮ್ಗೊಂದು ಹಣ್ಣು. ಇವ್ರು ಇಲ್ದಿರ ನನ್ನ ಕೈಲಿ ಇರಕ್ಕಾಗಲ್ಲ, ಅದು ಒಂದು ಹಣ್ಣೆ. ಅದು ತಿನ್ಕೊಂಡು ಬದುಕ್ತಾ ಇದ್ದೀರಾ, ಹಣ್ಣಿಲ್ಲ ಅಂದ್ರೆ ನಿಮ್ ಕೈಲಿ ಇರಕ್ಕಾಗಲ್ಲ. ನಾವು ಮಾಡುವಂತ ಪ್ರತಿಯೊಂದು ತಪ್ಪು ನಾವು ಅದು ಯಾವುದಕ್ಕೆ ಸಮಾನ? ನಾವು ತಿಂತಾ ಇರುವಂತ ಒಂದು ಹಣ್ಣಿಗೆ ಸಮಾನ. ಆ ಹಣ್ಣಿಲ್ದಿರ ನಮ್ಗಿರಕ್ಕಾಗಲ್ಲ. ಅದನ್ನ ಮಾಡ್ದಿರ ನಮ್ ಕೈಯಲ್ಲಿ ಇರಕ್ಕಾಗಲ್ಲ. ಅಲ್ಲಿಗೆ ಹೋಗ್ದಿರ ನಮ್ ಕೈಯಲ್ಲಿ ಇರಕ್ಕಾಗಲ್ಲ. ಇದನ್ನ ಮಾತಾಡ್ದಿರ ನಮ್ ಕೈಯಲ್ಲಿ ಇರಕ್ಕಾಗಲ್ಲ. ಯಾಕಂದ್ರೆ ಹಣ್ಣು ತಿಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ಇವಾಗ. ಆ ಇನ್ಫಾರ್ಮೇಶನ್ ಹಣ್ಣು. ಇವನಿಗೆ ಅವಳಿಗೆ ಹೆಂಗ್ ಕಾಣಿಸ್ತೋ ಅದೇ ತರನೇ ಇವ್ರಿಗೂ ಕಾಣಿಸ್ತು. ಎಲ್ಲ ಸುಂದರವಾಗಿ, ಹಸಿರಾಗಿ, ರಮ್ಯವಾಗಿ, ಬ್ಯೂಟಿಫುಲ್ ಆಗಿ. ಇಲ್ಲಿ ಹೋಗ್ಬಿಟ್ರೆ ನನ್ನ ಲೈಫು ಸೆಟ್ಲ್. ಇನ್ನ ಹಿಂದೆ ತಿರುಗಿ ನೋಡೋದೇ ಬೇಡ ಅಂತ ಏನ್ ಮಾಡ್ದ ಅವನು? ಅವನ ಇನ್ಫಾರ್ಮೇಶನ್ ಅವನ್ನ ಹಂಗೆ ಕಲೆಕ್ಟ್ ಮಾಡ್ಕೊಂಡ.
ಅಲ್ಲಿ ದೂರದಲ್ಲಿದೆ ಊರು. ಊರ್ನ ನೋಡಿದ್ಮೇಲೆ ಇವನ್ಗೆ ಯಾವ ಇನ್ಫಾರ್ಮೇಶನ್ ಬಂತು ಇವಾಗ? ಇನ್ನೂ ಊರ ಹತ್ರ ಹೋಗಿಲ್ಲ. ಅಲ್ಲಿ ದೂರದಿಂದ ನೋಡ್ತಾವನೆ. ಊರ್ ನೋಡಿದ ತಕ್ಷಣ ಇವನ್ಗೆ ಯಾವ ಇನ್ಫಾರ್ಮೇಶನ್ ಬರ್ತಾ ಇದೆ? ಅಲ್ಲಿ ಹೋದ್ರಿ ಕಣ್ಣೆತ್ತಿ ನೋಡಲಾಗಿ ಸುತ್ತಲಿನ ಪ್ರದೇಶವು ಚೋಗೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಅಲ್ಲ, ಇಲ್ಲಿಂದ ಚೋಗೂರು ಯಾವ್ದೋ ಒಂದು ಊರೈತೆ, ಅಲ್ಲಿವರೆಗೂ ಇವನ್ ಗೊತ್ತಾಗ್ಬಿಡ್ತಾ? ಈ ಊರಿಂದ ಆ ಊರವರೆಗೂ ಇನ್ಫಾರ್ಮೇಶನ್ ಕಣ್ಣೆತ್ತಿ ನೋಡಿದ ತಕ್ಷಣ ಇವನ್ಗೆ ಎಲ್ಲ ಇದ್ದೀರಾ? ಕಣ್ಣೆತ್ತಿ ನೋಡಿದ ತಕ್ಷಣ ಈ ಊರಿಂದ ಆ ಊರ್ವರೆಗೂ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಡೋಣ ನೋಡ್ರಿ. ಒಂದ್ ದೃಷ್ಟಿಯಲ್ಲಿ ಇಷ್ಟೊಂದು ಪವರ್ ಐತಾ? ಏನ್ರಿ, ಒಂದ್ ದೃಷ್ಟಿಯಲ್ಲಿ ಇಷ್ಟೊಂದು ಪವರು. ಮನೆ ಮುಂದೆ ದೃಷ್ಟಿ ಗೊಂಬೆ ಇಡ್ತಾರೆ ನೋಡ್ರಿ ಅವಿಶ್ವಾಸಿಗಳು. ಏನ್ ಕೇಳ್ತಾರೆ ಹೇಳ್ರಿ? ಇವ್ರು ನಮ್ಮ ಮನೇಲಿ ಬಂದು ಯಾವ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡದೇ ಇರ್ಲಿ ನಮ್ಮ ಮನೆ ಬಗ್ಗೆ, ಆ ಗೊಂಬೆ ಇನ್ಫಾರ್ಮೇಶನ್ ಮೈಂಡ್ ಅಲ್ಲಿ ಹಾಕೊಂಡು ಹೋಗ್ಲಿ, ಮನೆ ಬಗ್ಗೆ ಇನ್ಫಾರ್ಮೇಶನ್ ಅಷ್ಟೇ. ಸಿಂಪಲ್ ಅದು ಅಲ್ವಾ? ಡೈವರ್ಟ್ ಮಾಡಕ್ಕೆ. ಯಾಕಂದ್ರೆ ಅದು ಇಲ್ಲ ಅಂದ್ರೆ ಇವ್ರೇನ್ ಮಾಡ್ತಾರೆ, ಮನೆ ಮೇಲೆ ಕಣ್ಣು ಹಾಕಿ ಅದು ಮನೆ ಮೇಲಿರೋ ಇನ್ಫಾರ್ಮೇಶನ್ ಎಲ್ಲ ಏನ್ ಮಾಡ್ತಾರೆ, ಅದಕ್ಕೆ ದೃಷ್ಟಿಗೊಮ್ಮೆ ಇಡ್ತಾರೆ. ಮನೆ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಾರ್ದು. ದೃಷ್ಟಿ ಬೊಟ್ಟು ಏನಕ್ಕೆ ಇಡ್ತಾರೆ? ಫೇಸ್ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಾರ್ದು, ಬೊಟ್ಟು ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ನಮ್ ಜೀವನದಲ್ಲಿ ನಾವು ಮಾಡ್ತಿರೋ ಪ್ರತಿಯೊಂದು ಕೆಲಸನೂ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ನಿಮ್ ದೃಷ್ಟಿಯ ಮೇಲೆ ಆಧಾರ ಬಿಟ್ಟಿರೋದು. ಎಲ್ಲ ಇದ್ದೀರಾ? ನಾವು ಆತರ ಆತ್ಮಿಕವಾಗಿ ಇಲ್ಲ ಭೌತಿಕವಾಗಿ, ಕುಟುಂಬವಾಗಿ ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಯಾರು ಕಲೆಕ್ಟ್ ಮಾಡದ ರೀತಿಯಲ್ಲಿ ನಾವು ಆತರ ವಿಷಯಗಳನ್ನ ಏನ್ ಮಾಡ್ತಾ ಇದೀವಿ? ಸೊ ಕಣ್ಣೆತ್ತಿ ನೋಡಿದ ತಕ್ಷಣ ಈ ಊರಿಂದ ಆ ಊರ್ವರೆಗೂ ಫುಲ್ ಇನ್ಫಾರ್ಮೇಶನ್ ಸಿಕ್ಬಿಡ್ತಾವನು. ಅಂತ ಅವನು ನೋಡಿ ಅನ್ಕಂಡ, ತಿಳ್ಕಂಡ. ಇನ್ನೂ ಊರ್ಗ್ ಹೋಗಿಲ್ಲ, ಮುಂಚೆನೆ ಇನ್ಫಾರ್ಮೇಶನ್ ಇವನಿಗೆ ಬೇಕಾಗಿರೋ ತರ ಏನ್ ಮಾಡವನೆ, ಕಲೆಕ್ಟ್ ಮಾಡ್ಬಿಟ್ಟು. ಅದು ಕಲೆಕ್ಟ್ ಮಾಡಿ ಡಿಸೈಡ್ ಮಾಡಿ ಇವಾಗ ಹೋಗ್ತಾ ಇರೋದು ಆ ಡೈರೆಕ್ಷನ್ಗೆ. ಮುಂದೆ ಏನಾಗುತ್ತೋ ಏನಾಗಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮೈಂಡಿಗೆ ಬಂದಿರೋ ಇನ್ಫಾರ್ಮೇಶನ್ ಚೆನ್ನಾಗಿದೆ. ಇವ್ರ ಹತ್ರ 2 ನಿಮಿಷ ಮಾತಾಡದೆ ಬೋದರು, ಇವನ್ಗೇನು ಪ್ರಾಬ್ಲಮ್ ಅನ್ಸಿಲ್ಲ. ನಿಮಗೆ ಬೇಕಾದಂಗೆ ನೀವೇನ್ ಮಾಡ್ತೀರಾ? ನಿಮಗೆ ಅನುಕೂಲವಾಗಿ, ನಿಮಗೆ ಅನುಕೂಲಕ್ಕನುಸಾರವಾಗಿ ನಾವೇನ್ ಮಾಡ್ತೀವಿ, ನಮ್ಮ ದೃಷ್ಟಿಯ ನಿಮಿತ್ತವಾಗಿ ನಮಗ್ ಬೇಕಾಗಿರೋ ತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತಾ ಇರ್ತೀವಿ. ನಿಮಗೆ ಹೇಳ್ಕೊಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ, ಪ್ರಾಕ್ಟಿಕಲ್ ಆಗಿರೋ ವಿಷಯ. ನಿದ್ದೆ ಬರುತ್ತೆ, ಸ್ವಲ್ಪ ಸಹಿಸ್ಕೊಳ್ಳಿ, ಸ್ವಲ್ಪ ನಾವು ಎಚ್ಚರ ಪಡಿಸ್ಕೊಳ್ರಿ. ನಿದ್ದೆ ಬರುತ್ತೆ, ಯಾಕಂದ್ರೆ ಆಳವಾಗಿರೋದು ಯಾವುದು ನಮ್ಮ ಮೈಂಡ್ಗೆ ಈಸಿಯಾಗಿ ಹೋಗಲ್ಲ. ನಮ್ಮ ಮೈಂಡ್ ತಡ್ಕೊಳ್ಳಲ್ಲ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮ್ಮ ಜೀವನದಲ್ಲಿ ನಡೆಯೋದೇ ಇದೇನೆ.
ಇದರ ನಿಮಿತ್ತವಾಗಿ ನಾವು ಉದ್ಧಾರ ಆಗ್ಬೇಕಾ ಹಾಳಾಗ್ಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಹದಿಮೂರನೇ ಅಧ್ಯಾಯ 14ನೇ ವಾಕ್ಯ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಇರಿ ಒಂದು ನಿಮಿಷ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆ ಆದ ನಂತರವಾಗಿ ಯೆಹೋವನು ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಇವಾಗ ಕಣ್ಣೆತ್ತಿ ನೀನ್ ನೋಡು. ನಿಮಗೆ ದೇವ್ರು ತೋರಿಸೋ ಇನ್ಫಾರ್ಮೇಶನ್ ಬೇಕಾ, ಇಲ್ಲ ನೀವು ನೋಡುವಂತ ಇನ್ಫಾರ್ಮೇಶನ್ ನಿಮ್ಗೆ ಬೇಕಾ? ದೇವ್ರು ತೋರಿಸೋ ಇನ್ಫಾರ್ಮೇಶನ್ ವರೆಗೂ ನಮಗೆ ಪೇಷನ್ಸ್ ಇದೆಯಾ? ಇಲ್ಲಿ ಲೋಟನ್ ಕಣ್ಣೆತ್ತಿ ನೋಡ್ದ, ಅವನಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಅವನೇ ಕಲೆಕ್ಟ್ ಮಾಡ್ಕೊಂಡು ಹೋದ. ಇಲ್ಲಿ ದೇವ್ರು ಏನ್ ಮಾಡ್ತಾ ಇದಾರೆ, ಅಬ್ರಾಮ್ಗೆ ನೀನ್ ನೋಡು ಅಂತೇಳಿ ತೋರಿಸಿ ಈ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡು. ಏನಕ್ಕೆ ಈ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು? ನೀನು ಕಾಲಿಡುವಂತ ಎಲ್ಲಾ ಸ್ಥಳವನ್ನು ನಿನಗೇನ್ ಮಾಡ್ತೀನಿ, ಕೊಡ್ತೀನಿ ಸ್ವಂತವಾಗಿ. ಇವಾಗ ಈ ಇನ್ಫಾರ್ಮೇಶನ್ ನೀನ್ ಏನ್ ಮಾಡ್ಬೇಕು, ಕಲೆಕ್ಟ್ ಮಾಡು. ದೇವ್ರು ತೋರಿಸೋ ಇನ್ಫಾರ್ಮೇಶನ್ ಬೇಕಾ, ಮಾಹಿತಿ ಬೇಕಾ, ಇಲ್ಲ ನಮ್ಮ ಕೆಟ್ಟದ ಆಧಾರವಾಗಿ ಕಲೆಕ್ಟ್ ಮಾಡುವಂತ ಮಾಹಿತಿಗಳು ನಮಗೆ ಇಂಪಾರ್ಟೆಂಟ್? ಸೊ ಒಂದೇ ಕಣ್ಣಿನಲ್ಲಿ ಎರಡು ದೃಷ್ಟಿನೂ ಇದೆ. ಒಳ್ಳೆದನ್ನ ಆರಿಸ್ಕೊಂಡ್ರೆ ದೇವ್ರು ತೋರ್ಸೋದು ನಮ್ ಕಣ್ಣು ಕಾಣುತ್ತೆ, ಕೆಟ್ಟದನ್ನ ಆರಿಸ್ಕೊಂಡ್ರೆ ನಮಗ್ ಬೇಕಾಗಿರೋದು ಮಾತ್ರ ನಮ್ ಕಣ್ಣು ಕಾಣಿಸುತ್ತೆ. ಲೋಟನಿಗೆ ಅವ್ನಿಗೆ ಬೇಕಾಗಿರೋದು ಅವ್ನ ಕಣ್ಣು ಕಾಣಿಸ್ತು, ಅಬ್ರಾಹ್ಮಿಗೆ ದೇವ್ರು ಅನ್ಕೊಂಡಿದ್ದ ಅವನ ಕಣ್ಣು ಕಾಣಿಸ್ತು. ಸೊ ಒಂದೇ ಕಣ್ಣಲ್ಲಿ ಎರಡೂ ಇದೆ. ಎರಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತ ಸಾಮರ್ಥ್ಯ ನಿಮ್ ಕಣ್ಣಿಗೆ ಇದೆ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ? ಇಷ್ಟು ವರ್ಷ ಇಷ್ಟು ದಿನ ಯಾರನ್ನೆಲ್ಲ ನೋಡಿದಾಗ ಅವ್ರ ಹಿಂಗೆ ಅವ್ರಂಗೆ ಅವ್ರಂಗೆ ಅವ್ರ ಈ ತರ ಅವ್ರ ಆ ತರ ಅವ್ರ ಆ ತರ ಅವ್ರ ಹಿಂಗೆ ಹಂಗೆ ಇದೆಲ್ಲ ನಮ್ ನೋಡಿದಾಗ ಅದು ನಿಜನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಏನಿಲ್ಲ ಹೇಳಿ, ನಿಜನೋ ಸುಳ್ಳೋ ಗೊತ್ತಿಲ್ಲ, ಕೆಟ್ಟದೋ ಒಳ್ಳೇದೋ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ನೋಡಿದ ನಿಮಿತ್ತವಾಗಿ ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ನೇ ನಮಗ್ ಕರೆಕ್ಟ್ ಅಂತ ನಾವೇನ್ ಮಾಡ್ಕೊಂಡಿರ್ತೀವಿ, ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ನೋಡಿದ್ರೆ ಒಳ್ಳೇದು ಕೆಟ್ಟದು, ದೇವ್ರು ನೋಡಿದ್ರೆ ಸತ್ಯ ಮಾತ್ರನೇ. ದೇವ್ರು ನೋಡೋದಕ್ಕೆ ಸತ್ಯ ಅಂತಾರೆ. ಮನುಷ್ಯ ನೋಡೋದು ಒಳ್ಳೇದು ಕೆಟ್ಟದು, ದೇವ್ರು ನೋಡೋದು ಸತ್ಯ. ದೇವ್ರು ಮಾತಾಡಿದ್ರೆ ಸತ್ಯ. ಸೊ ದೇವ್ರ ಲ್ಯಾಂಗ್ವೇಜ್, ದೇವ್ರು ಮಾತಾಡ್ಬೇಕಾದ್ರೆ ಆ ಲ್ಯಾಂಗ್ವೇಜ್ಗೆ ಸತ್ಯ ಅಂತಾರೆ. ಮನುಷ್ಯರು ಮಾತಾಡಿದ್ರೆ ಆ ಲ್ಯಾಂಗ್ವೇಜ್ಗೆ ಒಳ್ಳೇದು ಕೆಟ್ಟದು ಅಂತಾರೆ. ಸೊ ದೇವ್ರ ಸೆಂಟ್ರಲ್ ಇಲ್ಲ, ಅವ್ರು ಮಾತಾಡಿದ್ರೆ ಸತ್ಯ ಮಾತ್ರನೇ ಮಾತಾಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ತೀನಿ, ಎಲ್ಲಾ ಮನುಷ್ಯರು ಸುಳ್ಳುಗಾರರು, ದೇವ್ರೊಬ್ರೇ ಸತ್ಯವಂತನು. ಎಲ್ಲಾರು ಸುಳ್ಳುಗಾರರೇ, ಆದ್ರೆ ದೇವ್ರು ಮಾತ್ರನೇ ಸತ್ಯವಂತ. ಏನಕ್ಕೆ ಸುಳ್ಳುಗಾರರು ಅಂದ್ರೆ, ಇವ್ರು ಒಳ್ಳೇದ್ರ ಕೆಟ್ಟದ್ರ ಸೆಂಟ್ರಲ್ ಸಿಗಾಕೊಂಡಿದ್ದಾರೆ ನೋಡ್ರಿ. ಈ ಕಡೆ ಒಳ್ಳೇದು ಹೇಳಕ್ಕಾಗಲ್ಲ, ಕೆಟ್ಟದು ಹೇಳಕ್ಕಾಗಲ್ಲ, ಒಳ್ಳೇದು ಯೋಚನೆ ಮಾಡಕ್ಕಾಗಲ್ಲ, ಕೆಟ್ಟದು ಯೋಚನೆ ಮಾಡಕ್ಕಾಗಲ್ಲ. ಸೆಂಟ್ರಲ್ ಸಿಗಾಕೊಂಡು ಒದ್ದಾಡ್ತಾ ಇರೋದಕ್ಕೆ ಅವ್ರು ಏನಾಗಿದ್ದಾರೆ, ಸುಳ್ಳುಗಾರರಾಗಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಸಿಸ್ಟರ್, ಬ್ರದರ್, ನನ್ನ ಹತ್ರ ಒಳ್ಳೇದು ಕೆಟ್ಟದು ಎರಡನ್ನೂ ಮುಚ್ಚಿಕ್ಕಿದ್ದೀರಾ? ಕೆಟ್ಟದನ್ನು ಮುಚ್ಚಿಕ್ಕಿ, ಒಳ್ಳೇದನ್ನು ಮುಚ್ಚಿಕ್ಕಿ, ಕೆಟ್ಟದು ಹೇಳ್ದಿರಾ, ಒಳ್ಳೇದು ಹೇಳ್ದಿರಾ, ಸೆಂಟ್ರಲ್ ಸಿಗಾಕೊಂಡು ನಮ್ಮನ್ನ ಏನ್ ಮಾಡಿಸ್ತಾರೆ ಜನರು, ಓದಾಡ್ಸ್ತಾರೆ. ಒಂದು ಒಳ್ಳೇದು ಹೇಳ್ರಿ, ಇಲ್ಲ ಕೆಟ್ಟದ್ದು ಹೇಳ್ರಿ. ಸೊ ನಾವು ನೋಡುವಂತ ಪ್ರತಿಯೊಂದು ದೃಷ್ಟಿಯು
ನಾವು ಕಲೆಕ್ಟ್ ಮಾಡುವಂತ ಮಾಹಿತಿಗಳು. ಸೊ ದೇವ್ರು ಹೇಳ್ತಾರೆ ಅಬ್ರಾಮ್ಗೆ, ನೋಡು, ಕಣ್ಣೆತ್ತಿ ನೋಡು, ನೀನ್ ನೋಡೋದೆಲ್ಲ ಏನ್ ಮಾಡ್ತೀನಿ, ನಿನಗೂ ನಿನ್ನ ಸಂತತಿಯವರೆಗೂ ಶಾಶ್ವತವಾಗಿ ಕೊಡ್ತೇವೆ. ಶಾಶ್ವತವಾಗಿ ಕೊಡು. ಸೊ ದೇವರು ತೋರಿಸ್ಬೇಕಾದ್ರೆ ಲೋಟ ನೋಡಿದ ತರ ಈಗ ಕಾಣದೇ ಇರ್ಬೋದು ನಿಮ್ ಕಣ್ಣಿಗೆ. ಲೋಟನ್ ಕಣ್ಣಿಗೆ ಹೆಂಗ್ ಕಾಣಿಸ್ತು? ನೀರಾವರಿ, ಹಸಿರು ಎಲ್ಲ ಕಾಣಿಸ್ತು. ಆದ್ರೆ ಅಬ್ರಾಮ್ಗೆ ಈ ಕಡೆ ಕಾಣಿಸಿದಲ್ಲ ಯಾವುದು? ಮರುಭೂಮಿ, ನೀರಿಲ್ದಿರೋದು ಭೂಮಿ. ದೇವ್ರು ತೋರಿಸ್ತಾ ಇರೋದು ಲೋಟ ನೋಡದೇ ಇರೋ ತರ ಇರ್ಬೋದು, ಲೋಟ ನೋಡಿದಕ್ಕಿಂತ ಅಪೋಸಿಟ್ ಆಗಿ ಇರ್ಬೋದು, ಆದ್ರೆ ಅಲ್ಲಿ ಸತ್ಯ ಇರುತ್ತೆ. ಆದ್ರೆ ಲೋಟ ಇರೋ ಜಾಗದಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದ್ರೆ ದೇವ್ರು ತೋರಿಸೋ ಜಾಗದಲ್ಲಿ ಬರೀ ಸತ್ಯ ಮಾತ್ರನೇ ಇರುತ್ತೆ. ಅದಕ್ಕೆ ದೇವ್ರು ಕೇಳುತ್ತೆ, ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡತ್ತೆ. ಲೋಟ ಇರೋ ಜಾಗದಲ್ಲಿ ಏನಿದೆ? ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆದ್ರೆ ದೇವ್ರು ತೋರಿಸೋ ಜಾಗದಲ್ಲಿ ಬರೀ ಸತ್ಯ ಮಾತ್ರನೇ ಇದೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅರ್ಥ ಆಗ್ತಿದೆ ನಿಮ್ಗೆ? ಒಳ್ಳೇದು ಕೆಟ್ಟದ್ದು ಬೇರೆ, ಸತ್ಯ ಬೇರೆ. ಒಳ್ಳೇದು ಕೆಟ್ಟದ್ದು ಬೇರೆ, ಸತ್ಯ ಬೇರೆ. ಕೋರ್ಟಲ್ಲಿ ಹೇಳ್ತಾನೆ ನೋಡ್ರಿ, ಮುಕ್ತ ಮಂದಿ, ನಾನು ಸತ್ಯವನ್ನೇ ಹೇಳ್ತಾನೆ. ನಿಜವಾದ ಸತ್ಯ ಹೇಳ್ತಾರ? ಅವ್ರು ಅನುಕೂಲವಾಗಿ ಒಳ್ಳೇದು ಹೇಳ್ಕೊಂತಾರೆ, ಇಲ್ಲ ಅವ್ರು ಅನುಕೂಲವಾಗಿ ಕೆಟ್ಟದ್ದು ಹೇಳ್ಕೊಂತಾರೆ. ಅವ್ರು ಮಾಡೋ ಕೆಟ್ಟದನ್ನ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರೆ ಅವ್ರು ಮಾಡಿದ ತಪ್ಪುಗಳು ಮುಚ್ಚಲ್ಪಡುತ್ತೆ. ಇವ್ರು ಮಾಡಿರೋ ಒಳ್ಳೇದನ್ನ ಕೆಟ್ಟ ಇನ್ಫಾರ್ಮೇಶನ್ ಆಗಿ ಕೊಟ್ರೆ, ಪ್ರೂವ್ ಮಾಡಿದ್ರೆ ಅವರು ಕೆಟ್ಟವರಾಗಿ ಮಾರ್ಪಟ್ಬಿಡ್ತಾರೆ. ಸೊ ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡ್ಬೋದು, ಕೆಟ್ಟವ್ರನ್ನ ಒಳ್ಳೆಯವ್ರು ಮಾಡ್ಬೋದು. ಆದ್ರೆ ದೇವ್ರ ಹತ್ರ ಹಂಗಲ್ಲ, ಸತ್ಯ ಮಾತ್ರನೇ. ಕಡೆ ಕಾಲದಲ್ಲಿ ಒಟ್ಟನ ದೇವ್ರು ಏನ್ ಮಾಡ್ತಾರೆ? ಏನಕ್ಕೆ? ಒಟ್ಟೆಲ್ಲ ಗಟ್ಟಿಗಿರೋ ಕಾಳೆಲ್ಲ ಏನಾಗ್ಬೇಕು? ಉಳ್ಕೋಬೇಕು. ಗಾಳಿ ಹೊಡ್ಕೊಂಡು ಹೋಗೋದೆಲ್ಲ ಏನಾಗ್ಬೇಕು? ಸೊ ನಮ್ಮೊಳಗಡೆನೆ ಕಾಳಿದೆ, ನಮ್ಮೊಳಗಡೆನೆ ಒಟ್ಟು ಇದೆ. ಒಟ್ಟನ್ನ ಎಲ್ಲಾಗ್ತಾರೆ? ಎಲ್ಲರಿಗೂ ಅರ್ಥ ಆಗ್ತಾ ಇದ್ದ? ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ? ಒಟ್ಟನ್ನ ಎಲ್ಲಾಗ್ತಾರೆ? ಬೆಂಕಿಗೆ ಹಾಕುವಂತ ಮಾಹಿತಿಗಳು ನಿಮ್ಮೊಳಗಡೆ ಇದೆ. ಉಪಯೋಗ ಮಾಡುವ, ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಳುವಂತ ಕಣಜದಲ್ಲಿ ಹಾಕುವಂತ ಮಾಹಿತಿನೂ ನಿಮ್ಮಲ್ಲೇ ಇದೆ. ನಿಮ್ಮನ್ನ ಬೆಂಕಿಯಲ್ಲಿ ಹಾಕೋ ಮಾಹಿತಿನೂ ನಿಮ್ಮ ಹತ್ರನೇ ಇದೆ, ಕಣಜದಲ್ಲಿ ಹಾಕೋ ಮಾಹಿತಿನೂ ನಿಮ್ಮ ಹತ್ರನೇ ಇದೆ. ಎರಡೂ ಬೇರ್ಪಡಿಸ್ಕೊಳ್ಳೋದು ನಿಮ್ಮಲ್ಲೇ ಇದೆ. ಸೊ ಬೆಂಕಿಗೆ ಹಾಕೋದು ಬೇರೆ ಏನಲ್ಲ, ನಿಮ್ಮಲ್ಲಿರುವಂತ ಒಟ್ಟನ. ನಿಮ್ಮಲ್ಲಿರೋ ಒಟ್ಟನ. ಇನ್ನೊಂದ್ ಕಡೆ ಏನ್ ಹೇಳುತ್ತೆ? ದೇವಸ್ವಾಮಿ ಏನ್ ಹೇಳ್ತಾರೆ? ಹಣ್ಣು ಬಿಡದಿರುವಂತ ಪ್ರತಿಯೊಂದು ಕೊಂಬೆಗಳನ್ನ ಏನ್ ಮಾಡ್ಬೇಕು? ಬೆಂಕಿಗೆ ಹಾಕ್ಬೇಕು. ಹಣ್ಣು ಬಿಡದಿರುವಂತ ಪ್ರತಿಯೊಂದು ಕೊಂಬೆ. ಅರ್ಥ ಏನು? ಅದನ್ನ ಏನಂತಾರೆ ಗೊತ್ತಾ? ಪ್ರೊಡಕ್ಷನ್, ರೀಪ್ರೊಡಕ್ಷನ್. ಫಸ್ಟ್ ಸರಿ ಹಣ್ಬಿಟ್ರೆ ಪ್ರೊಡಕ್ಷನ್ ಆಗ್ತೈತೆ ಅಂತ, ಪದೇ ಪದೇ ಹಣ್ಬಿಡ್ತಾ ಇದ್ರೆ ರೀಪ್ರೊಡಕ್ಷನ್ ಆಗ್ತೈತೆ ಅಂತ. ಪದೇ ಪದೇ ಹಣ್ಬಿಡ್ತಾ ಇರೋ ಮರನ ಏನಾದ್ರು ನೀವು ಸಾಕ್ತೀರಾ? ಯಾಕೆ? ಪದೇ ಪದೇ ಹಣ್ಬಿಡ್ತಾ ಇರೋಂತ ಮರದಿಂದ ನಿಮ್ಗೇನು ಪ್ರಯೋಜನ ಇಲ್ಲ. ಅದು ಗೊಬ್ಬರ ಹಾಕ್ತೀರಾ ಪದೇ ಪದೇ ಹಣ್ಬಿಡ್ತಾ ಇರೋ ಮರಕ್ಕೆ? ಅಂದ್ರೆ ನಿಮ್ ಲೆಕ್ಕಾಚಾರ ಪ್ರಕಾರವಾಗಿ ಈ ಮರ ಏನ್ ಮಾಡೈತೆ? ಹಣ್ಬಿಡೋದು ಹೆಂಗೆ ಅಂತ ಮರ್ತೋಗೈತೆ.
ಹಣ್ಣು ಬಿಡುವಂತ ಸ್ವಭಾವವನ್ನ, ಅದರ ಮಾಹಿತಿಯನ್ನ ಏನ್ ಮಾಡ್ಬಿಟ್ಟಿದೆ, ಅದು ಮರ್ತಾಗೈತೆ. ಇನ್ ಮೇಲೆ ಇದಕ್ಕೆ ಹಣ್ಣು ಬಿಡೋದು ಹೆಂಗೆ ಅಂತ ಗೊತ್ತಿಲ್ಲ. ಅದರ ನಿಮಿತ್ತವಾಗಿ ಈ ಮರದಿಂದ ನನಗೇನು ಪ್ರಯೋಜನ ಇಲ್ಲ. ಪಕ್ಕದ ಮುಖ ನೋಡಿ, ನಿಮಗೆ ಸಮಾಧಾನವಾಗಿರೋದು ಹೆಂಗೆ ಅಂತ ಗೊತ್ತಿಲ್ಲ, ನಿಮ್ಮಿಂದ ನನಗೇನು ಪ್ರಯೋಜನ ಇಲ್ಲ. ನಿಮಗೆ ಸಂತೋಷವಾಗಿರೋದು ಹೆಂಗೆ ಅಂತ ಗೊತ್ತಿಲ್ಲ, ನಿಮ್ಮಿಂದ ನನಗೇನು ಪ್ರಯೋಜನ ಇಲ್ಲ. ನಿಮಗೆ ನಗ್ನಗ್ತಾ ಬಾಳೋದು ಹೆಂಗೆ ಅಂತ ಗೊತ್ತಿಲ್ಲ, ನಿಮ್ಮಿಂದ ನನಗೇನು ಪ್ರಯೋಜನ ಇಲ್ಲ. ಅಂದ್ರೆ ನಗೋದು ಹೆಂಗೆ ಅಂತ ಗೊತ್ತಿಲ್ದಿರೋರ್ನ ಹಿಡ್ಕೊಂಡು ನಾವೇನ್ ಮಾಡೋಣ? ಸಮಾಧಾನವಾಗಿ ಇರೋದು ಹೆಂಗೆ ಅಂತ ಗೊತ್ತಿಲ್ದಿರೋರ್ನ ಹಿಡ್ಕೊಂಡು ನಾವೇನ್ ಮಾಡೋಣ? ನೆಮ್ಮದಿಯಾಗಿರೋದು ಹೆಂಗೆ ಅಂತ ಗೊತ್ತಿಲ್ದಿರೋರ್ನ ಹಿಡ್ಕೊಂಡು ಏನ್ ಮಾಡೋಣ? ಅವ್ರು ಏನ್ ಮಾಡೋರೆ, ಸಮಾಧಾನವಾಗಿರೋದು ಮರ್ಸೋಗ್ಬಿಟ್ಟವ್ರೆ. ಅವ್ರ ಕೈಯಲ್ಲಿ ಸಮಾಧಾನವಾಗಿರಕ್ಕೆ. ಬಟ್ ಆದ್ರೆ ದೇವ್ರ ಲೆಕ್ಕಾಚಾರ ಪ್ರಕಾರವಾಗಿ ನಾವು ದೇವ್ರ ಹತ್ರ ಅಂಟ್ಕೊಂಡಿದ್ರೆ ನಾವೇನ್ ಮಾಡ್ಬೇಕು? ಫಲ ಕೊಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಫಲ ಕೊಡ್ಲೇಬೇಕು. ಆ ಫಲದಲ್ಲಿ ಏನಿದೆ? ಪವಿತ್ರಾತ್ಮನ ಫಲಗಳು ಯಾವುವೆಂದರೆ ಅಲ್ವಾ? ಇವೆಲ್ಲ ಫಲ. ಸೊ ದೇವರಲ್ಲಿ ನಾವು ಇರ್ಬೇಕಾದ್ರೆ ಇವೆಲ್ಲ ಏನಾಗ್ಬೇಕು? ನಮ್ಮಲ್ಲಿಗೆ ಈ ಫಲ ಬಿಡೋರು ಆಗಿರ್ಬೇಕು. ನಾವೇನ್ ಮಾಡ್ತೀವಿ? ಒಂದ್ಸರಿ ಪ್ರೊಡ್ಯೂಸ್ ಮಾಡ್ತೀವಿ, ಪದೇ ಪದೇ ರೀಪ್ರೊಡ್ಯೂಸ್ ಮಾಡಲ್ಲ ಅಂತ. ಪದೇ ಪದೇ ಇವು ಹಣ್ಣುಗಳು ಬಿಡೋದು ನಮ್ಗೆ ಆಗ್ತಾ ಇಲ್ಲ. ಒಂದ್ಸರಿ ಬಿಡ್ತೀವಿ ಸಮಾಧಾನನ, ಸೀಸನಲ್ ಫ್ರೂಟ್ ತರ. ವರ್ಷಕ್ಕೊಂದ್ಸರಿ ಜನವರಿಯಲ್ಲಿ ಬರ್ತದೆ ಹಣ್ಣು, ನೆಕ್ಸ್ಟ್ 11 ತಿಂಗಳು ಬರಲ್ಲ. ಯಾಕೆಂದ್ರೆ ಈ ಸಮಾಧಾನ ಸೀಸನಲ್ ಫ್ರೂಟ್. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಯಾವ ಸೀಸನಲ್ ಫ್ರೂಟ್ ಬೆಳೀತಾ ಇದ್ರೆ ನಿಮ್ ಜೀವನದಲ್ಲಿ ಅಂತ. ಆದ್ರೆ ನಿಮ್ ಸಮಾಧಾನ ಯಾವ ಸೀಸನ್ ಅಲ್ಲಿ ಇರುತ್ತೆ? ನೆಮ್ಮದಿ ಯಾವ ಸೀಸನ್ ಅಲ್ಲಿ ಇರುತ್ತೆ? ನೀವ್ ಯಾವ ಸೀಸನ್ ಅಲ್ಲಿ ನಗ್ತೀರಾ? ಯಾವ ಸೀಸನ್ ಅಲ್ಲಿ ಮುಖ ಊದಿಸ್ಕೊತೀರಾ? ಅದು ನೀವೇ ಹೇಳ್ಬೇಕು. ನಾವ್ ಮಾಡೋ ಎಲ್ಲಾ ಕೆಲಸಗಳು ನಾವೇನ್ ಮಾಡ್ತೀವಿ, ಅದನ್ನ ಸೀಸನ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ಹಂಗಲ್ಲ. ಇನ್ನೊಂದ್ ಕಡೆ ಓದ್ತೀವಿ ನೋಡ್ರಿ, ನೀನು ನೀರಿನ ಬಳಿಯಲ್ಲಿ ಮರದಾಗಿರ್ತೀಯ, ಅಂತ ಮರವು ಏನ್ ಮಾಡ್ತವೆ? ಅದಕ್ಕೆ ಯಾವಾಗ ಟೈಮ್ ಬೇಕೋ, ಯಾವಾಗ ಬೇಕೋ ಅವಾಗೆಲ್ಲ ಏನ್ ಮಾಡ್ತದ? ಅದು ಯಾವಾಗ ಬೇಕೋ ಫಲ ಕೊಡು. ಆದ್ರೆ ಎಲೆಗಳು ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲ. ನಾವೆಲ್ಲ ಯಾರು ಹಂಗಾದ್ರೆ? ನಾವೆಲ್ಲ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರ. ಅಂದ್ರೆ ನಿಮ್ಗೆ ಹಣ್ಣು ಬಿಡಕ್ಕೆ ಏನು ಕೊರತೆನೆ ಇರಬಾರ್ದು. ಹಣ್ಣು ಬಿಡಕ್ಕೆ ನಮ್ಗೆ ಏನಾಗಿರ್ಬಾರ್ದು ಹೇಳ್ರಿ? ಏನು ಕೊರತೆನೆ ಇರಬಾರ್ದು. ಅದೇ ತರ ದೇವರು ನಮ್ಮನ್ನ ಕಾಪಾಡ್ತಾ ಇರೋದು. ಬಟ್ ನಾವು ಕಲೆಕ್ಟ್ ಮಾಡ್ತಿರೋ ಮಾಹಿತಿಗಳು ಏನ್ ಮಾಡ್ತಾ ಇದೆ? ನಮ್ಮನ್ನ ಹಣ್ಣು ಕೊಡ್ದಿರಂಗ್ ಮಾಡ್ತಾ ಇದೆ. ಬಿತ್ತುವವನ ಸಾಮ್ಯದ ಬಗ್ಗೆ ಎಷ್ಟು ಜನ ಗೊತ್ತು? ಎಷ್ಟು ಜನ ಗೊತ್ತು? ಬಿತ್ತುವವನ ಕೆಲವೊಂದು ಬಂಡೆ ಮೇಲೆ, ದಾರಿ ಮೊಗಲಲ್ಲಿ, ಮುಳ್ಳು ಗಿಡ ಮಧ್ಯದಲ್ಲಿ, ಒಳ್ಳೆ ನೆಲದಲ್ಲಿ ಅಲ್ಲ? ಆ ಬೀಜ ಯಾವ್ದಕ್ಕೆ ಹೋಲಿಕೆ ಆಗಿದೆ? ದೇವ್ರ ವಾಕ್ಯ ಏನು? ಇನ್ಫಾರ್ಮೇಶನ್. ದೇವ್ರ ವಾಕ್ಯ ಏನು? ಮಾಹಿತಿ, ಸತ್ಯವಾದ ಮಾತು, ಇನ್ಫಾರ್ಮೇಶನ್, ಮಾಹಿತಿ. ಕೆಲವೊಂದು ಮಾಹಿತಿಗಳು ಏನ್ ಮಾಡವೆ? ಮುಳ್ಳುಗಿಡದ ಮಧ್ಯದಲ್ಲಿ ಸಿಕ್ಕೊಂಡವೆ. ದೇವ್ರು ನಿಮಗೆ ಸಮಾಧಾನ ಕೊಡ್ತಾರ ಬ್ರದರ್ ಅಂತ ಮಾತಾಡೋರ ಮಾತು ಏನಾಗಿದೆ? ನಮ್ಗೆ ನಾವು ಮಾತಾಡೋದು ಏನಾಗಿದೆ? ಒಳಗಡೆ ಹೋಗಿ ಮುಳ್ಳುಗಿಡದ ಮಧ್ಯೆ ಸಿಕ್ಕೊಂಡು ಅವಾಗ ಇವ್ರೇನ್ ಅನ್ಕೊಂತಾರೆ? ನಾನು ಸಮಾಧಾನವಾಗಿ ಇರ್ಬೇಕು ಅನ್ಕೊಂತ ಇದ್ದೀವಿ, ಬೇರೆ ಇರಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಆ ಮಾಹಿತಿ ಎಲ್ಲಿ ಸಿಗಾಕೊಂಡಿದೆ? ಮುಳ್ಳಲ್ಲಿ ಸಿಗಾಕೊಂಡಿದೆ. ಕೆಲವೊಂದು ಮಾಹಿತಿ ಬಂಡೆ ಮೇಲೆ ಬೀಳ್ತವೆ. ಆ ಮಾಹಿತಿಗಳು ಬಂಡೆ ಮೇಲೆ ಬಿದ್ದಾಗ ಆ ಬಂಡೆ ಏನ್ ಅನ್ಕೊಂತದೆ? ನನಗೂ ಇದಕ್ಕೂ ಸಂಬಂಧನೇ ಇಲ್ಲ.
ಈ ಮಾಹಿತಿಗೂ ನನಗೂ ಸಂಬಂಧನೇ ಇಲ್ಲ. ಇನ್ನೂ ಕೆಲವೊಂದು ದಾರಿ ಮುಗಲಲ್ಲಿ ಬೀಳ್ತವೆ. ಮಾಹಿತಿ ಇರುತ್ತೆ, ಒಳಗಡೆ ಇರುತ್ತೆ. ಅದೇ ನಾವು ಭಾನುವಾರ ಬರ್ತೀವಿ ನೋಡ್ರಿ, ಈ ತರ ಇಲ್ಲಿ ಮಾಹಿತಿ ಕೇಳಿಸ್ಕೊತೀವಿ. ಹಿಂಗ್ ಮನೆಗೆ ಹೋಗ್ತಾ 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 ಬಂದು ಯಾರೋ ಒಬ್ರ ಹತ್ರ ಮಾತಾಡ್ತೀವಿ, ಆ ಮಾಹಿತಿನ ಕಳ್ಕೊಂಡ್ಬಿಡ್ತೀವಿ. ಇಲ್ಲಿ ಕೇಳಿಸ್ಕೊಂಡಿರೋದು ಮನೆಗೆ ಹೋಗೋವರೆಗೂ ಆ ಮಾಹಿತಿ ಮೈಂಡ್ ಅಲ್ಲಿ ಉಳಿಯಲ್ಲ. ಏನಾದ್ರೂ ಒಂದ್ ಬರ್ತವೆ, ಆ ಮಾಹಿತಿ ಕಾಣ ಹೋಗ್ಬಿಡ್ತವೆ. ಆನ್ ದ ವೇನಲ್ಲೇ ಮಾಹಿತಿ ಲಾಸ್ಟ್ ಕಾಣೆ. ಕೇಳ್ರಿ ಪಕ್ಕದಲ್ಲಿರೋರಿಗೆ, ಆನ್ ದ ವೇನಲ್ಲೇ ಮಾಹಿತಿ ಸರಿ ಕಳ್ಕೊಂಡಿದ್ದೀರಾ ನೀವು ಹತ್ರ? ಕೆಲವರು ತಿಳ್ಕೊಂಡು ಹೋಯ್ತಾರೆ, ಕೆಲವರು ಕಳ್ತನ ಮಾಡ್ತಾರೆ, ಅಕ್ಕಿ ಪಕ್ಷಿಗಳು ಹಾಯ್ಕೊಂಡು ಹೋಯ್ತವೆ, ಕೆಲವೊಂದಿಗೆ ಬೇರೆ ಇಲ್ದಿರೋ ಕಾರಣ ಏನಾಗ್ತಲ್ಲ ಅಂದ್ರೆ ಅರ್ಥ ಏನು, ಆ ಇನ್ಫಾರ್ಮೇಶನ್ ಅವ್ರೊಳಗಡೆ ಪೂರ್ತಿಯಾಗಿ ಇಳ್ದಿಲ್ಲ. ಇನ್ಫಾರ್ಮೇಶನ್ ಊರಿಲ್ಲ ಒಳಗಡೆ, ಆ ಇನ್ಫಾರ್ಮೇಶನ್ ಏನಾಗಿಲ್ಲ ಅವ್ರೊಳಗಡೆ. ಅಂದ್ರೆ ನೀವು ಪಕ್ಕದ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀರ ನೋಡಿ, ಅಷ್ಟು ಇದ್ರ ಬಗ್ಗೆ ನೀವು ಏನ್ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ನಿಮ್ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತೀರ ನೋಡ್ರಿ, ಅಷ್ಟು ಇದ್ರ ಬಗ್ಗೆ ನೀವೇನ್ ಮಾಡಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅಂದ್ರೆ ನಾವು ಇದನ್ನ ಏನು ಬೇರೆ ಊರಿಲ್ಲ ಅಂದ್ರೆ ಅರ್ಥ ಏನು, ಆ ಇನ್ಫಾರ್ಮೇಶನ್ ಏನಾಗಿಲ್ಲ ನಮ್ಮೊಳಗಡೆ, ಇನ್ಫಾರ್ಮೇಶನ್ ಜಾಸ್ತಿ ಸೆಟ್ಲ್ ಆಗಿಲ್ಲ ಒಳಗಡೆಗೆ. ಇಲ್ಲಿ ಕೇಳಿಸ್ಕೊಂಡ್ರೆ ಇನ್ಫಾರ್ಮೇಶನ್ ಏನಾಗಬೇಕು ಒಳಗಡೆ, ಬೇರೆ ಊರ್ಬೇಕು. ಆ ಇನ್ಫಾರ್ಮೇಶನ್ ಮಾತ್ರನೇ ಬೇರೆ ಊರ್ಬೇಕು. ಆದ್ರೆ ಆ ಇನ್ಫಾರ್ಮೇಶನ್ ಒಳಗಡೆ ಬೇರೆ ಊರದೇ ಇರುವ ಕಾರಣ ಅಂದ್ರೆ ಅರ್ಥ ಏನು, ಅದಕ್ಕೆ ಕಮಿಟ್ಮೆಂಟ್ ಇಲ್ಲ. ನೀವು ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ, ಅದ್ರ ಪ್ರಕಾರ ನಡ್ಕೊಬೇಕಂತ. ಆ ವಾಕ್ಯಕ್ಕೆ ಅನುಸಾರವಾಗಿ ಬದುಕಕ್ಕೆ ಬಾಳಕ್ಕೆ ನೀವೇನ್ ಮಾಡಿಲ್ಲ, ನೀವು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಹಂಗಿರದೆ ಹೋದ್ರೆ ಏನಾಗುತ್ತೆ, ಇನ್ಫಾರ್ಮೇಶನ್ ಹೋಗುತ್ತೆ, ಒಣಗೋಗುತ್ತೆ. ಇನ್ಫಾರ್ಮೇಶನ್ ಯಾವಾಗ ಒಣಗೋಗುತ್ತೋ ನಿಮ್ ಬದುಕು ಅದರ ಜೊತೆಗೇನೆ ಒಣಗೋಗುತ್ತೆ. ಫಲ ಕೊಡುವಂತ ಸಾರಾಂಶವನ್ನ ನೀವೇನ್ ಮಾಡ್ತೀರಾ, ಕಳ್ಕೊಂಡ್ಬಿಡ್ತೀರ. ಫಲ ಕೊಡುವಂತ ಸಾರವನ್ನ ಏನ್ ಮಾಡ್ತೀರಾ ನೀವು, ಕಳ್ಕೊಂಡ್ಬಿಡ್ತೀರ. ಸೊ ದೇವರ ವಾಕ್ಯನೇ ಇನ್ಫಾರ್ಮೇಶನ್. ಸೊ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಅದು ಆಳು ಮೂಳು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಬದಲಾಗಿ ದೇವ್ರ ವಾಕ್ಯದ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ಸಮಾಧಾನವಾಗಿ ಇರೋದು ಹೆಂಗೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ನೆಮ್ಮದಿಯಾಗಿ ಇರೋದು ಹೆಂಗೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ಆರೋಗ್ಯವಾಗಿ ಇರೋದು ಹೆಂಗೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ಪಾಪ ಮಾಡದಿರೋದು ಹೆಂಗೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ನೀತಿವಂತರಾಗಿ ಬದುಕೋದು ಹೆಂಗೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ಸುಳ್ಳು ಮಾತಾಡ್ದಿರ ಇರೋದು ಹೆಂಗೆ ಅಂತ ಕಲೆಕ್ಟ್ ಮಾಡ್ರಿ. ಪಾಪ ಮಾಡದಿರೋದು ಹೆಂಗೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ. ಒಳ್ಳೆದರ ಇನ್ಫಾರ್ಮೇಶನ್ ಯಾವಾಗ ನಾವು ಜಾಸ್ತಿ ಕಲೆಕ್ಟ್ ಮಾಡ್ತೀವೋ, ಯಾವಾಗ ಅದ್ರಲ್ಲಿ ಬೇರೆ ಊರುತ್ತೀವೋ, ಯಾವಾಗ ಇನ್ಫಾರ್ಮೇಶನ್ ನಮ್ಮಲ್ಲಿ ನೆಲೆಗೊಳ್ಳುತ್ತೋ, ಅವಾಗ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವವರಾಗಿ ನಾವು ಮಾರ್ಪಾಡು. ಫಲ ಕೊಡೋದಂದ್ರೆ ಇನ್ಫಾರ್ಮೇಶನ್ ಅಷ್ಟೇ. ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ 30ರಷ್ಟು 60ರಷ್ಟು 100ರಷ್ಟು ಅಭಿವೃದ್ಧಿಯನ್ನು ಕಾಣ್ಬೇಕಂದ್ರೆ ನೀವು ಕಲೆಕ್ಟ್ ಮಾಡೋ ಇನ್ಫಾರ್ಮೇಶನ್ ಮೇಲೆ ಆಧಾರಗೊಂಡಿರೋದು. ಸೊ ಬೀಜ ದೇವರ ವಾಕ್ಯ, ಬೀಜ ದೇವರ ವಾಕ್ಯ. ಅಲ್ಲಿ ನೀವೊಂದು ಅದ್ರ ಎಕ್ಸ್ಪ್ಲನೇಷನ್, ಸಾಮ್ಯತೆ ಎಕ್ಸ್ಪ್ಲನೇಷನ್ ನೀವು ಓದ್ಕೊಂಡ್ಬರ್ಬೇಕಾದ್ರೆ ಸ್ವಾಮಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ರಿ. ವಾಕ್ಯವನ್ನ ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ದೇ ಇರೋವನ ಹತ್ರ ಬಂದು ಸೈತಾನ್ ಏನ್ ಮಾಡ್ತಾನೆ, ಬಂದು ಆ ಇನ್ಫಾರ್ಮೇಶನ್ ಬಂದು ಕಳ್ತನ ಮಾಡ್ಬಿಡ್ತಾನೆ. ಯಾರನ್ನ ಕಳ್ತನ ಮಾಡ್ಬಿಡ್ತಾರೆ ಹೇಳ್ರಿ? ಇನ್ಫಾರ್ಮೇಶನ್. ಯಾರಿಗೆ ವಾಕ್ಯ ಕೇಳಿಸ್ಕೊಂಡು ಅರ್ಥ ಆಗಲ್ವೋ ಆ ಇನ್ಫಾರ್ಮೇಶನ್ ಏನ್ ಮಾಡ್ತಾನೆ ಸೈತಾನು, ಕತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ರಿ. ಭಾನುವಾರ ಬರೋದು ಸುಮ್ಮನೆ ಕೇಳಿಸ್ಕೊಂಡು ಏನೋ ಬಂದು ಪ್ರಸಂಗ ಮಾಡ್ತಾರಲ್ಲ ಅಂತ ಹೋಗ್ಬಿಡೋಕಲ್ಲ.
ಇಲ್ಲಿ ನೀವು ಕೇಳಿಸ್ಕೊಳ್ಳೋ ಇನ್ಫಾರ್ಮೇಶನ್ ಏನಾಗ್ಬೇಕು, ನಿಮಗೆ ಅರ್ಥ ಆಗ್ಬೇಕು. ಅರ್ಥ ಆದ್ರೆ ಮಾತ್ರನೇ ಅದ್ರಲ್ಲಿ ಫಲ ಕಾಣಕ್ ಸಾಧ್ಯ. ಇಲ್ಲ ಅಂದ್ರೆ ಸೈತಾನ್ ಏನ್ ಮಾಡ್ತಾನೆ, ಆಂದವೇ ನಿಮ್ಗೆ ಅರ್ಥ ಆಗದ್ರೆ ಕದ್ಬಿಟ್ಟು ಹೋಯ್ತಾನೆ, ಕಳ್ತನ ಮಾಡ್ಬಿಡ್ತಾನೆ. ಏನ ಕಳ್ತನ ಮಾಡ್ತಾನೆ? ಇನ್ಫಾರ್ಮೇಶನ್. ಏನ್ ಮಾಡ್ತಾರೆ ಇಲ್ಲಿ ನಿಮಗೆ ಇಲ್ಲಿ ಕುತ್ಕೊಂಡಿರೋ ಅಷ್ಟು ಟೈಮ್ ನಿಮ್ಗೆ ಅರ್ಥ ಆಗುತ್ತೆ, ಸಮಾಧಾನ ಹಿಂಗೆ ಬದುಕಬೇಕು, ನಿಮ್ದಿಯಾಗಿ ಹಿಂಗೆ ಬದುಕಬೇಕು, ಆರೋಗ್ಯ ಹಿಂಗೆ ಬದುಕಬೇಕು. ನೀವು ಮನೆಗೆ ಹೋಗ್ತಾ ಹೋಗ್ತಾ ಆಂದವೇ ಮರ್ತೋಗ್ಬಿಡ್ತೀರಾ. ಸಮಾಧಾನ ಹೆಂಗಿರೋದು ಗೊತ್ತಿಲ್ಲ, ನೆಮ್ಮದಿಯಾಗಿ ಹೆಂಗಿರೋದು ಗೊತ್ತಿಲ್ಲ. ಇಲ್ಲಿರೋವರೆಗೂ ನಮ್ಗೆ ಏನಾಗಿರುತ್ತೆ, ಹಿಂಗ್ ಬದುಕಬೇಕು, ಹಿಂಗ್ ಬಾಳ್ಬೇಕು, ಈ ತರನೇ ಇರ್ಬೇಕು ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರುತ್ತೆ. ಬಟ್ ಮನೆಗೆ ಹೋಗ್ತಾ 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 ಏನಾಗ್ಬಿಡ್ತೀವಿ, ಅದ್ರ ಬಗ್ಗೆ ಮರ್ತೋಗ್ಬಿಡ್ತೀವಿ. ಏನಕ್ಕೆ ಮರ್ತೋಗ್ತೀರ ಹೇಳಿ? ಅದು ನೀವು ಅರ್ಥ ಆಗದೆ ಇರೋದಕ್ಕೋಸ್ಕರ ಸೈತಾನ ಏನ್ ಮಾಡ್ತಾ ಇದ್ದಾನೆ, ಇನ್ಫಾರ್ಮೇಶನ್ ಕದೀತಾ ಇದೆ. ದೇವ್ರು ನಮ್ಮ ಸಂಗಡ ಮಾತಾಡ್ತಾನೆ ಇದ್ದಾರೆ, ದೇವ್ರು ನಮ್ಮ ನಡೆಸ್ತಾನೆ ಇದ್ದಾರೆ. ಆದ್ರೆ ನಾವು ಅದ್ರಲ್ಲಿ ಏನಾಗ್ತಾ ಇಲ್ಲ, ಬೇರೆ ಊರ್ತಾ ಇಲ್ಲ. ನಾವು ಪಡ್ಕೊಳ್ತಿರೋ ಇನ್ಫಾರ್ಮೇಶನ್ ಅಲ್ಲಿ ನಾವೇನಾಗ್ತಾ ಇಲ್ಲ, ಬೇರೆ ಊರ್ತಾ ಇಲ್ಲ, ನೆಲೆಗೊಳ್ತಾ ಇಲ್ಲ. ಆ ಇನ್ಫಾರ್ಮೇಶನ್ ಜಾಸ್ತಿ ಕಾಲ ನಮ್ಮ ಮೈಂಡಲ್ಲಿ ಏನಾಗ್ತಾ ಇಲ್ಲ, ಅದು ಉಳ್ಕೊಂತ ಇಲ್ಲ. ಧರ್ಮಶಾಸ್ತ್ರವನ್ನು ಯಾರು ಹಗಲಿರುಳು ಧ್ಯಾನಿಸ್ತಾರೋ, ಯಾರು ಧ್ಯಾನ ಮಾಡೋದ್ರ ಅರ್ಥ ಏನು? ಆ ಇನ್ಫಾರ್ಮೇಶನ್ ಮತ್ತೆ ಆ ಇನ್ಫಾರ್ಮೇಶನ್ ಏನ್ ಮಾಡ್ಬೇಕು, ಮೆಲ್ಕ್ ಆಗ್ತಾ ಇರ್ಬೇಕು, ಅದೇ ಇನ್ಫಾರ್ಮೇಶನ್. ಬಟ್ ನಾವೇನ್ ಮಾಡ್ತೀವಿ, ರಂಗ ಬದರಿಂಗ್ ಅಂತೆ, ವಾಣಿ ಸಿಸ್ಟ್ರಿಂಗ್ ಅಂತೆ, ಅಮ್ಮಮ್ಮ ಸಿಸ್ಟ್ರಿಂಗ್ ಅಂತೆ, ಇದನ್ನೇ ಮೆಲ್ಕ್ ಆಗ್ತಾ ಇರ್ತೀವಿ ನಾವು. ನಾವ್ ಯಾವ್ದನ್ನ ಮೆಲ್ಕ್ ಆಗ್ತೀವಿ ಹೇಳ್ರಿ? ಕುಸುಮ ಹಿಂಗಂತೆ, ವೆಂಕಟೇಶ್ ಮೂರ್ತಿ ಬದರ್ ಹಿಂಗಂತೆ. ಏನ್ ಮೆಲ್ಕ್ ಆಗ್ತಾ ಇದ್ರಿ? ಯಾವ ಇನ್ಫಾರ್ಮೇಶನ್ ಮೆಲ್ಕ್ ಆಗ್ತಾ ಇದ್ರಿ ನೀವು? ಎಲ್ಲ ಇದ್ದೀರಾ? ಅರ್ಥ ಆಗ್ತೈತಾ? ಏನ್ ಮೆಲ್ಕ್ ಆಗ್ತಾ ಇದೀವಿ? ಯಾವ ಬಗ್ಗೆ ಇನ್ಫಾರ್ಮೇಶನ್ ಮೆಲ್ಕ್ ಆಗ್ತಾ ಇದೀವಿ? ವಾಪಸ್ಸು ಪದೇ ಏನ್ ಓಡ್ತಾ ಇದೆ ನಮಗೆ? ಕ್ಯಾಸೆಟು, ಟೇಪ್. ನೀವು ಹಳೆ ಕಾಲದಲ್ಲಿ ಟೇಪ್ ರೆಕಾರ್ಡರ್ ಇರುತ್ತೆ ನೋಡ್ರಿ, ಈ ಕಡೆ ಎ, ಆ ಕಡೆ ಬಿ, ಆ ಕಡೆ ಬಿ, ಈ ಕಡೆ ಎ ಖಾಲಿ ಆದ್ರೆ ಬಿ ಖಾಲಿ ಆದ್ರೆ ಎ. ಹಿಂಗೆ ರಿಪೀಟ್ ಮಾಡಲ್ ನಮ್ದು ಏನಾಗ್ತದೆ, ಟೇಪ್ ರೆಕಾರ್ಡರ್ ನಮ್ಮ ಲೈಫಲ್ಲಿ ಓಡ್ತಾ ಇದೆ ಇನ್ಫಾರ್ಮೇಶನ್. ಏನ್ ನಿಮ್ ಪ್ರಾಬ್ಲಮ್? ಏನ್ ಬ್ರದರ್ ಮಾಡಿ ಟೇಪ್ ರೆಕಾರ್ಡರ್ ಕ್ಯಾಸೆಟ್ ಅಲ್ಲಿ ಇರೋದು ಅಳ್ಸಕ್ ಆಗಲ್ಲ? ಯಾರು ಹೇಳಿದವರು? ನಾವು ಅಡ್ವಾನ್ಸ್ ಆಗ್ಬಿಟ್ಟಿದೀವಿ, ಮೆಮೊರಿ ಕಾರ್ಡ್ ಬಂದ್ಬಿಟ್ಟಿದೀವಿ, ಪೆನ್ ಡ್ರೈವ್ ಬಂದ್ಬಿಟ್ಟಿದೀವಿ, 1 ಸೆಕೆಂಡ್ ಅಲ್ಲಿ ಡಿಲೀಟ್ ಮಾಡ್ಬಿಡ್ಬೋದು. ಬಟ್ ನಿಮ್ಗೆ ಡಿಲೀಟ್ ಮಾಡಕ್ಕೆ ಮನ್ಸಿಲ್ವೇ ಇನ್ಫಾರ್ಮೇಶನ್? ಕಲೆಕ್ಟ್ ಮಾಡೋದು ಗೊತ್ತು, ಡಿಲೀಟ್ ಮಾಡೋದು ಗೊತ್ತಿಲ್ಲ. ಎಲ್ಲ ಇದ್ದೀರಾ? ಏನಾದ್ರೂ ಕಲ್ಕೋತಾ ಇದ್ದೀರಾ? ಏನಾದ್ರೂ ಕಲಿತಾ ಇದ್ದೀರಾ? ಎಲ್ಲ ಹಿಂದೆ ಇರೋರು ಏನಾದ್ರು ಕಲಿತಾ ಇದ್ದೀರಾ? ಅರ್ಥ ಆಗ್ತೈತಾ? ಹೋಗೋಣ ಮುಂದೆ. ಬೋರ್ ಹೊಡಿತೈತಾ? ಕಿವಿಗಳವ್ರು ಕೇಳ್ರಿ, ಕೇಳಿಸ್ಕೊಳ್ಬೇಕು. ಇನ್ಫಾರ್ಮೇಶನ್ ಹೋಗಿ ಕಿವಿಯಿಂದ. ನೀವು ನೋಡೋದ್ರಿಂದ ಇನ್ಫಾರ್ಮೇಶನ್ ಹೋಗುತ್ತೆ, ನೀವು ಕೇಳಿಸ್ಕೊಳ್ಳೋದ್ರಿಂದನೂ ಇನ್ಫಾರ್ಮೇಶನ್ ಹೋಗುತ್ತೆ. ಕಿವಿಗಳವನು ಯಾರು ಹೇಳೋದು ಕೇಳಿಸ್ಕೋಬೇಕು? ದೇವರ ಆತ್ಮನ ಏನ್ ಹೇಳ್ತಾರೋ ಸಭೆಗಳಿಗೆ ಕಿವಿ ಇರೋನು ಕೇಳಿಸ್ಕೊಳ್ಳಿ. ನೀವು ನೋಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಡ್ರಿ, ಕೇಳಿಸ್ಕೊಳ್ಳಿ. ಎಲ್ಲಾನು ಮ್ಯಾಚ್ ಆಗ್ಬೇಕು. ಇಲ್ಲಿ ಅಬ್ರಾಮ್ಗೆ ದೇವ್ರು ಹೇಳ್ತಾರ, ಇವಾಗ ನೋಡು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಯಾಕಂದ್ರೆ ಇವೆಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ, ನಿನ್ನ ಸಂತತಿ ಕೊಡಕ್ ಹೋಗ್ತಾ ಇದ್ದೀನಿ. ನೀನ್ ಅವನ ಬಗ್ಗೆ ಯೋಚನೆ ಮಾಡಬೇಡ, ಅವನ್ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ನಿನಗೆ ಇದೆಲ್ಲ ನೋಡ್ತೀನಿ, ನೀನ್ ಏನೆಲ್ಲ ನೋಡ್ತೀಯೋ ಅದೆಲ್ಲ ಏನ್ ಮಾಡ್ತೀನಿ, ನೀನು ಕೊಡಕ್ ಹೋಗ್ತಾ ಇದ್ದೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡು, ಅದ್ರ ಬಗ್ಗೆ ಯೋಚನೆ ಮಾಡಿ. ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡು. ಸರಿ,
ಅಬ್ರಹಾಂ 75 ವರ್ಷದಲ್ಲಿ ದೇವ್ರು ಹೇಳ್ತಾರೆ, ನಾನು ನಿನ್ಗೆ ಮಗು. 75 ವರ್ಷ ಇರ್ಬೇಕಾದ್ರೆ ಇನ್ಫಾರ್ಮೇಶನ್ ದೇವ್ರು ಏನ್ ಮಾಡ್ತಾರೆ, ಕೊಟ್ರೆ ನಿನಗೆ ಒಂದು ಮಗು ಕೊಡ್ತೀನಿ. ಆ ಮಗುವನ್ನ ಮೂಲಕವಾಗಿ ನಿನ್ನನ್ನು ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೀನಿ. ಇನ್ಫಾರ್ಮೇಶನ್ ಕೊಡ್ತೀನಿ. ಆಕಾಶದ ನಕ್ಷತ್ರದಂತೆಯೂ ಸಮುದ್ರ ತೀರದ ಉಸುಬಿನಂತೆಯೂ ಅಸಂಖ್ಯವಾಗಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಇನ್ಫಾರ್ಮೇಶನ್ ಡೈವರ್ಟ್ ಮಾಡಿದವ್ರು ಯಾರು? ಸಾರಲ್ಲಿ ಬಂದು ಸೆಂಟ್ರಲ್ ಏನ್ ಇನ್ಫಾರ್ಮೇಶನ್ ಕೊಡ್ತಾರ? ನಮ್ಮನ್ನ ದಾರಿ ತಪ್ಪಿಸೋದು ಇನ್ಫಾರ್ಮೇಶನ್. ಪಾಪ ಅಷ್ಟು ವರ್ಷ ಒಳ್ಳೆಯವ್ನಾಗ ಬದುಕಿದವನು ಒಂದ್ ಇನ್ಫಾರ್ಮೇಶನ್ ಕೇಳಿ ಹಾಳ. ಬಟ್ ಇಷ್ಟು ವರ್ಷ ಏನ್ ಮಾಡೋನು ಅವನು? ಒಂದೇ ದಾರಿಯಲ್ಲಿ ಬರ್ತಾನೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಬೇಡದರದೆಲ್ಲ ಹೇಳಿ ನನ್ನ ತಲೆ ಕೆಡಿಸ್ಬೇಡ, ನನ್ನ ಜೀವನ ಹಾಳು ಮಾಡ್ಬೇಡ ಅಂತ. ಕೂತ್ಕೊಳ್ರಿ, ಬನ್ರಿ, ಕೂಡ್ಸ್ಬಿಡಾರ. ಸೊ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ, ಒಂದು ವ್ಯಕ್ತಿನ ಹಾಳು ಮಾಡುತ್ತೆ, ಉದ್ಧಾರ ಮಾಡುತ್ತೆ. ಸೊ ಅಲ್ಲಿವರೆಗೂ ದೇವ್ರು ಹೇಳೋದನ್ನ ಆಗಿಂದ ಅದೇ ಇನ್ಫಾರ್ಮೇಶನ್ ಇಟ್ಕೊಂಡು ಅದನ್ನೇ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದವನು ಹೆಂಡತಿ ಬಂದು ಮಾಹಿತಿ ಕೊಟ್ಟಿದ ತಕ್ಷಣ ದೇವ್ರು ಕೊಟ್ಟಾಗ ನಾವು ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಒಂದು ಮಗು ಬೇಕು. ಇವಾಗ ಸದ್ಯಕ್ಕೆ ಅಷ್ಟೊಂದು ಅರ್ಜೆಂಟ್ ಏನ್ ನಿನ್ಗೆ? ಹಂಗಂತ ನಾವೇನ್ ಮಾಡ್ತೀವಿ, ಏನೋ ಅಬ್ರಾಹ್ಮನ ಸಾರಾಲ್ ನೋಡ್ಕೊಂಡು ಹೇಳ್ತೀವಿ. ಇವಾಗ ಪಕ್ಕದಲ್ಲಿರೋ ನೋಡ್ಕೊಂಡು ಹೇಳಿ, ನಿಮ್ಗೆ ಏನ್ ಅಷ್ಟೊಂದು ಅವಸರ? ಸಾರಾಳಿಗೆ ಹೇಳ್ಬಿಡ್ತೀವಿ, ಏನ್ ನಿನ್ಗೆ ಅವಸರ, ಇಷ್ಟು ವರ್ಷ ಕಾಯ್ದಿಲ್ವಾ, ಇನ್ ಸ್ವಲ್ಪ ದಿವಸ ಕಾಯಕ್ಕೆ ನಿನ್ಗೆ ಅಂತ ಸಾರಾಳ್ ನೋಡಿ ಹೇಳ್ತೀವಿ. ಆದ್ರೆ ನಮ್ಮ ಮಕ್ಕಳು ನೋಡ್ಕೊಂಡು ನಮ್ಗೆ ಹೇಳಕ್ಕಾಯ್ತದ? ಯಾವ ಇನ್ಫಾರ್ಮೇಶನ್ ಅವನ್ನ ಇಷ್ಟು ವರ್ಷ ಕಾಪಾಡ್ತೋ, ಈ ಮಾಹಿತಿ ಇವು ಕೊಟ್ಟಿದ್ ಮಾಹಿತಿ ಏನಾಯ್ತು, ಕೆಡ್ಸ್ಬಿಡ್ತು ಅಷ್ಟು ವರ್ಷ. ಸೊ ಇನ್ಫಾರ್ಮೇಶನ್ ಕ್ಯಾನ್ ಬಿಲ್ಡ್ ಯು, ಇನ್ಫಾರ್ಮೇಶನ್ ಕ್ಯಾನ್ ಬ್ರೇಕ್ ಯು. ಮಾಹಿತಿಗಳು ನಿಮ್ಮನ್ನ ಬಿಲ್ಡ್ ಮಾಡುತ್ತೆ, ಕಟ್ಟುತ್ತೆ. ಅದೇ ಮಾಹಿತಿಗಳು ನಿಮ್ಮನ್ನ ಉಳಿಸುತ್ತೆ, ಕೆಡವಾಕತ್ತೆ. ಇವಾಗ ಮದುವೆ ಮಾಡ್ಕೊಂಡ, ಮಗು ಹುಟ್ಟಿ ಇವಾಗ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ ಅಮ್ಮ ಹೋಗಿ ಮದುವೆ ಮಾಡ್ಕೊಂಡು ಮಗು ಹುಟ್ಟಿಸ್ಕೊಂತೋ ಅದೇ ಅಮ್ಮಂಗೆ ನೋಡಿ ಹೊಟ್ಟೆ ಉರಿ ಸ್ಟಾರ್ಟ್ ಆಯ್ತು. ಇವಾಗ ಅಮ್ಮ ಬಂದು ಹೇಳ್ತಾರೆ ಇನ್ನೊಂದು ಇನ್ಫಾರ್ಮೇಶನ್, ನೋಡು ಇವಳನ್ನ, ಈ ಮಗುನ ಊರ್ ಬಿಟ್ಟು ಓಡಿಸು. ಎಲ್ಲ ಇದ್ದೀರಾ? ಇವಾಗ ನಮಗೆ ಫ್ರಸ್ಟ್ರೇಷನ್ ತಗೊಂಡ್ಬರೋದು ಏನ್ ಹೇಳ್ರಿ? ಇನ್ಫಾರ್ಮೇಶನ್. ಇವಾಗ ಅಬ್ರಾಮ್ಗೆ ಆ ಸಿಚುವೇಶನ್ ಎಷ್ಟು ಫ್ರಸ್ಟ್ರೇಷನ್ ಇದ್ದಿರ್ಬೋದು, ಎಷ್ಟು ಡಿಪ್ರೆಷನ್ ಇದ್ದಿರ್ಬೋದು. ಯಾಕೆ ತಾನೇ ಬದುಕ್ತಾ ಇದೀನ ಸೆಂಟ್ರಲ್ಲಿ, ನನಗೆ ಯಾಕೆ ಬೇಕು ಈ ಜೀವನ? ಈ ಕಡೆ ಇಲ್ಲೂ ಮದುವೆ ಆಗ್ಬಿಟ್ಟಿದೀನಿ, ಆ ಕಡೆ ಅಲ್ಲೂ ಮದುವೆ ಆಗ್ಬಿಟ್ಟಿದೀನಿ. ಈ ಕಡೆ ಸೆಂಟ್ರಲ್ ಸಿಗಾಕೊಂಡು ಇಲ್ಲಿ ಇವ್ರ ಮಾತು ಕೇಳಕ್ಕಾಯ್ತಲ್ಲ, ಆ ಕಡೆ ಅವ್ರ ಮಾತು ಕೇಳಕ್ಕಾಯ್ತಲ್ಲ. ನಮ್ಮ ಫ್ರಸ್ಟ್ರೇಷನ್, ಟೆನ್ಷನ್, ಡಿಸ್ಟರ್ಬೆನ್ಸು ಎಲ್ಲ ಬರೋದೆ ಮಾಹಿತಿಗಳ ನಿಮಿತ್ತವಾಗಿ. ತಪ್ಪಾಗಿರೋರ್ನ ಪಕ್ಕದಲ್ಲಿ ಇಟ್ಕೊಂಡು ಸೈಲೆಂಟ್ ಆಗಿರು ಅಂದ್ರೆ ಇರಕ್ಕಾಗಲ್ಲ. ಬೇಡದೇ ಇರೋರನ್ನ ಪಕ್ಕದಲ್ಲಿ ಇಟ್ಕೊಂಡು ನಾನು ಸಮಾಧಾನವಾಗಿ ಬದುಕ್ತೀನಿ ಅಂದ್ರೆ ಅವ್ರು ನಿಮ್ಮನ್ನು ಬದುಕಕ್ ಬಿಡಲ್ಲ.
ಬೇಡದವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ನಾನು ನೆಮ್ಮದಿಯಾಗಿ ಬಾಳ್ತೀನಿ ಅಂದ್ರೆ ನಿಮ್ ಕೈಯಲ್ಲಿ ಬಾಳಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಪಕ್ಕದಲ್ಲಿ ಇರೋವರೆಗೂ ನಿಮಗೆ ಕೊಡೋ ಮಾಹಿತಿ ಎಲ್ಲ ಏನ್ ಮಾಡುತ್ತೆ, ನಿಮ್ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುತ್ತೆ, ನಿಮ್ ಸಮಾಧಾನ ಹಾಳು ಮಾಡ್ತಾ ಇರುತ್ತೆ, ನಿಮ್ ಸಂತೋಷ ಹಾಳು ಮಾಡ್ತಾ ಇರುತ್ತೆ, ನಿಮ್ ಮುಖದಲ್ಲಿರುವಂತ ನಗುವನ್ನ ಹಾಳು ಮಾಡ್ತಾ ಇರುತ್ತೆ, ನಿಮ್ ನಿದ್ದೆನ ಹಾಳು ಮಾಡ್ತಾ ಇರುತ್ತೆ. ಎಲ್ಲ ಇನ್ಫಾರ್ಮೇಶನ್. ನೀವು ಊಟ ತಿನ್ನೋದು ಏನಕ್ಕೆ ಬಿಡ್ತೀರಾ? ಒಂದೊಂದು ದಿವಸ ರಾತ್ರಿ ಮೂತಿಗೆ ಊದ್ಸ್ಕೊಂಡಂಗೆ ಮಲ್ಕೊಂಡ್ಬಿಡ್ತೀರಾ ನೋಡಿ, ಊಟ ಮಾಡ್ತೀರಾ ಏನಕ್ಕೆ? ಯಾವುದೋ ಒಂದು ಮಾಹಿತಿ ಕಿವಿಗೆ ಬಿದ್ದು ಮನ್ಸು ನೋವಾಗಿ, ಮನ್ಸು ಗಟ್ಟಿಯಾಗಿ, ಬಾಧೆ ಆಗಿ, ಆ ಮಾಹಿತಿಯ ನಿಮಿತ್ತವಾಗಿ ತಲೆ ಭಾರ ಆಗಿ, ಮೂತಿ ಊದ್ಕೊಂಡು, ಕಣ್ಣಲ್ಲಿ ನೀರು ಬರ್ಸ್ಕೊಂಡು, ಇದು ಅನಿಬಿ ಇದೆ ನೋಡ್ರಿ, ಅನಿ ಜೇನುಳ ಚುಚ್ಚಿದ್ರೆ ಹೆಂಗೆ ಮೂತಿ ಊದ್ಕೊಳ್ಳುತ್ತೆ, ಆ ತರ ರಿಯಾಕ್ಷನ್. ಆ ಮಾಹಿತಿ ಬಂದಿದ್ದಷ್ಟೇ ಎಲ್ಲ ಊದ್ಕೊಂಡ್ಬಿಟ್ಟು ಸೊ ಮಾಹಿತಿಗಳು ನಮ್ಮ ಸಮಾಧಾನ ಹಾಳು ಮಾಡ್ಬೋದು, ನಮಗೆ ಸಮಾಧಾನ ಬರ್ಸ್ಬೋದು, ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಬೋದು, ನಮ್ಮ ನೆಮ್ಮದಿಯನ್ನ ಮರೆಸ್ಬೋದು. ಬಟ್ ನಿಮ್ಮ ಮಾಹಿತಿ ಯಾವುದು? ಒಳ್ಳೆಯದರ ಮೇಲೆ ಆಧಾರ ಪಟ್ಟಿದ್ಯಾ, ಕೆಟ್ಟದರ ಮೇಲೆ ಆಧಾರ ಪಟ್ಟಿದ್ಯಾ, ಇಲ್ಲ ಸತ್ಯದ ಮೇಲೆ ಆಧಾರ ಪಟ್ಟಿದ್ಯಾ? ನಿಮ್ಮ ಮಾಹಿತಿ ಯಾವುದ್ರ ಮೇಲೆ ಆಧಾರ ಪಟ್ಟಿದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸೊ ಅಬ್ರಾಮ್ ಸೆಂಟ್ರಲ್ ಸಿಗಾಕೊಂಡು ಫ್ರಸ್ಟ್ರೇಷನ್ ಅಲ್ಲಿ ಒದ್ದಾಡ್ತಾವನು. ಇವಾಗ ಏನ್ ಮಾಡ್ದ? ಫಸ್ಟ್ ಇನ್ಫಾರ್ಮೇಶನ್ ಕೇಳಿ ಆಳದಲ್ಲಿ ಬಿದ್ದ, ಎರಡನೇ ಇನ್ಫಾರ್ಮೇಶನ್ ಕೇಳಿ ತಿರ್ಗಾ ಬಿದ್ದ, ಓಡಿಸ್ಬಿಟ್ಟು ಆ ಅಮ್ಮನು ಅಲ್ಲಿ ಮಗು ಹಿಡ್ಕೊಂಡು ಅಳ್ತಾ ಐತೆ. ದೇವ್ರೇನ್ ಮಾಡ್ತಾರೆ? ನೀನ್ ಅವನು ಮಾಡಿದ ತಪ್ಪಿಗೆ ನೀನ್ ಯಾಕೆ ಅಳ್ತೀಯ? ವಾಪಸ್ ಹೋಗು. ನೀನ್ ಇವಾಗ ಇಬ್ರು ಆಗಿದ್ರಿ, ತಲೆನೋವು ಇಷ್ಟೇ ಇದ್ದಿದ್ದು ಇಲ್ಲಿವರೆಗೂ. ತಲೆನೋವು ಇಲ್ಲಿವರೆಗೂ ಎಷ್ಟಿತ್ತು? ಎರಡೆರಡು ಇಬ್ರು ಇದ್ದಿದ್ದು. ಇವಾಗ ದೇವ್ರೇನ್ ಮಾಡಿದ್ರು? ಇವಾಗ ನಿನ್ನ ಸಂತತಿಯವ್ರನ್ನ ಏನ್ ಮಾಡ್ತೀನಿ? ಆಶೀರ್ವಾದ ಹೆಚ್ಚಿಸ್ಬಿಡ್ತೀನಿ ಅಂದ್ರೆ ಜಾಸ್ತಿ ಮಾಡ್ಬಿಡ್ತೀನಿ ಅಂದ್ರೆ ಇವಾಗ ಫ್ರಸ್ಟ್ರೇಷನ್ ಜಾಸ್ತಿ, ಟೆನ್ಷನ್ ಜಾಸ್ತಿ. ಬಾಯಿ ಮುಚ್ಕೊಂಡು ಮನೇಲಿ ಇಟ್ಕೊಂಡಿದ್ರೆ ನಿಮ್ ಶತ್ರುಗಳು ಮಲ್ಟಿಪ್ಲೈ ಆಗೋದು ಏನಕ್ಕೋಸ್ಕರ ಹೇಳ್ರಿ? ಯಾಕಂದ್ರೆ ನೀವು ಒಬ್ರು ಬಾಯಿ ಮುಚ್ಚಿಸೋದಕ್ಕಿಂತ ನೀವು ಬಾಯಿ ತೆಗೆಯೋದು ಜಾಸ್ತಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರಾಬ್ಲಮ್ ಇಂದ ದೂರ ಹೋಗೋದು ಜಾಸ್ತಿ, ಓಡೋಗೋದು ಜಾಸ್ತಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ನಿಜವಾಗ್ಲೂ ತಲೆಗೆ ಹೋಗ್ತಾ ಇದೆಯಾ? ಜಾಸ್ತಿ ಡೋಸೇಜ್ ಜಾಸ್ತಿ ಆಗ್ತೈತಾ ಇಲ್ವಾ? ಶೋರಾ? ಅಬ್ರಹಾಮು ಓಡಿಸು ಅಂದಾಗ ಅವನ್ ಏನ್ ಮಾಡ್ಬೇಕಾಗಿತ್ತು? ಆ ಜಾಗದಲ್ಲಿ ಏನೋ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಾಗಿತ್ತು. ಬಟ್ ಏನ್ ಮಾಡ್ದ? ಆ ಇನ್ಫಾರ್ಮೇಶನ್ ಪ್ರಕಾರ ಕಳಿಸ್ಬೇಕು. ಇವಾಗ ವಾಪಸ್ ದೇವ್ರು ಏನ್ ಮಾಡ್ತಾರೆ? ವಾಪಸ್ ಕಳಿಸ್ತಾರೆ. ಸೊ ನಮ್ಮ ತಲೆನೋವುಗಳು, ನಮ್ಮ ಸಮಸ್ಯೆಗಳು ಅಭಿವೃದ್ಧಿ ಆಗೋದೆ ನೀವು ತಗೊಳ್ಳುವಂತ ಮಾಹಿತಿ, ತಗೊಳ್ಳುವಂತ ನಿರ್ಧಾರ, ಡಿಸಿಷನ್, ಇನ್ಫಾರ್ಮೇಶನ್, ಡಿಸಿಷನ್. ಸೊ ಇವತ್ತು ನಿಮ್ಮ ಜೀವನ ಹಾಳಾಗೋದು, ಉದ್ಧಾರ ಆಗೋದು. ನಿಮ್ಮ ಕುಟುಂಬ ಹಾಳಾಗೋದು, ಉದ್ಧಾರ ಆಗೋದು. ನಿಮ್ಮ ಕೆಲಸ ಕಾರ್ಯಗಳು ಉದ್ಧಾರ ಆಗೋದು, ಹಾಳಾಗೋದು. ನಿಮ್ಮ ಭವಿಷ್ಯತ್ತು ಉದ್ಧಾರ ಆಗೋದು, ಹಾಳಾಗೋದು. ನಿಮ್ಮ ಮಕ್ಕಳು ಉದ್ಧಾರ ಆಗೋದು, ಹಾಳಾಗೋದು. ನೀವು ಪಡೆದುಕೊಳ್ಳುವಂತ ಮಾಹಿತಿ, ತಗೊಳ್ಳುವಂತ ನಿರ್ಧಾರ. ಇದೆಲ್ಲ ಆಯ್ತಾ? ಇದೆಲ್ಲ ಆದ್ಮೇಲೆ ದೇವ್ರು ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಇವಾಗ ದೇವ್ರು ಬಂದ್ಬಿಟ್ಟು ನಿನ್ ಮಗನಾಗಿರುವಂತ ಇಸಾಕನನ್ನ ಬಲಿ ಕೊಟ್ಬಿಡು. ತಲೆಯಲ್ಲಿ ಏನೆಲ್ಲ ಓಡಿರ್ಬೇಕು ಅವನ್ಗೆ. ಒಬ್ಬ ತಲೆನೋವಾಗವನೆ ಅವನ್ ಬಲಿ ಕೊಟ್ಬಿಟ್ರೆ ಅವನ ಜೊತೆಗೆ ತಲೆನೋವು ಏನಾಯ್ತದೆ? ಹೋಗ್ಬಿಡ್ತದೆ. ಇಸ್ಮಾಯಿಲ್ ನಾ ಬಲಿ ಕೊಡು ಅಂದಿದ್ರೆ ಸಂತೋಷವಾಗಿ ಹೋಗಿರೋನು, ಒಂದ್ ತಲೆನೋವು ಹೋಯ್ತು ಅಂತ.
ಮನೇಲಿ ಏನಾಯ್ತು ಇವಾಗ? ಫುಲ್ಲು ಇಸ್ಮಾಯಿಲ್ನ ಬಲಿ ಕೇಳಿದಿದ್ರೆ ಮನೇಲಿ ಏನಾಗಿರೋದು? ಫುಲ್ ಸಮಾಧಾನ. ಆಹಾ, ನಾನೇ ಸೃಷ್ಟಿ ಮಾಡಿಕೊಂಡಿರೋ ಸಮಸ್ಯೆಯಿಂದ ಬಿಡುಗಡೆ ಹೊಂದ್ಕೊಂಡಿದ್ದೀನಿ. ಆದ್ರೆ ಹಂಗಾಗಲ್ವೇ? ಇಸ್ಮಾಯಿಲ್ಗೆ ಬದಲಾಗಿ ದೇವ್ರು ಏನ್ ಹೇಳ್ತಾ ಇದಾರೆ ಇವಾಗ? ಇನ್ನೂ ತಲೆನೋವು ಜಾಸ್ತಿ. ಇವಾಗ ಏನ್ ಮಾಡ್ಬೇಕು? ಸಾರಳ್ಗೆ ಗೊತ್ತಿಲ್ದೇ ಇರೋ ತರ, ಅಂದ್ರೆ ಸಾರಳ್ಗೆ ಇವ್ರು ಕರ್ಕೊಂಡು ಹೋಗ್ತಾ ಇರೋ ಇನ್ಫಾರ್ಮೇಶನ್ ಗೊತ್ತಾಗ್ಲೇಬಾರ್ದು ಸ್ವಲ್ಪನು. ಅಂದ್ರೆ ಇಲ್ಲಿ ಮನೆ ಬಿಟ್ಟು ಬೆಟ್ಟದ ಮೇಲೆ ಹೋಗೋದು, ಅಷ್ಟು ಇನ್ಫಾರ್ಮೇಶನ್ ಎಷ್ಟು ಜಾಗ್ರತೆಯಿಂದ ಕಾಪಾಡಿರಲ್ಲ ಪಾಪ. ಅದು ಹೆಂಡತಿಗೆ ಗೊತ್ತಿಲ್ದಂಗೆ ಗಂಡ ಅಷ್ಟೊಂದು ಕೆಲಸ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸೊ ಹೆಂಡತಿಗೆ ಗೊತ್ತಿಲ್ದಂಗೆ ಮನೆಯಿಂದ ಬೆಟ್ಟದ ಮೇಲೆ ಹೋಗೋದಕ್ಕೆ ಏನೆಲ್ಲ ಬೇಕೋ ಎಲ್ಲಾನು ರೆಡಿ ಮಾಡ್ಕೊಂಡು, ಏನು ಹೇಳ್ದಿರಾ ಮಲ್ಕೊಂಡಿರ್ಬೇಕಾದ್ರೆ ಸೈಲೆಂಟ್ ಆಗಿ ಎದ್ದು ಸೈಲೆಂಟ್ ಆಗಿ ಇವ್ನ ಎಬ್ಬಿಸಿ, ತುಂಬಾ ಕಷ್ಟ ಬೆಳಗ್ಗೆ ಹೊತ್ತು ಮಕ್ಕಳನ್ನ ಎಬ್ಬಿಸೋದು. ಅದು 4 ಜನ ಗೊತ್ತಾಗ್ದಿರೋ ತರ ಎಬ್ಸೋದು. ಬಟ್ ಅವನು ಅಬ್ರಾಮ್ ಎಷ್ಟು ಜಾಗ್ರತೆ ವಹಿಸಿರಲ್ಲ. ಸಾರಳು ಗೊತ್ತಾಗ್ದೇ ಇರಂಗೆ ಇವನು ಎದ್ದು ಮಗುನ ಎಬ್ಬಿಸಿ ಅದಕ್ಕೆ ಬೇಕಾಗೆಲ್ಲ ರೆಡಿ ಮಾಡಿ ಸೈಲೆಂಟ್ ಆಗಿ ಇವನು ಸೈಲೆಂಟ್ ಆಗಿ ಬಂದಿದ್ದಲ್ಲ ಇಂಪಾರ್ಟೆಂಟು, ಮಗುನು ಸೈಲೆಂಟ್ ಆಗಿ ಬಂದಲ್ಲ ಹಿಂದೆ ಕಡೆಗೆ. ಇದರಿಂದ ನಾವು ಏನ್ ಕಲಿತಾ ಇದೀವಿ? ಆಗರ್ನ ಮದುವೆ ಆಗ್ಬೇಕಾದ್ರೆ ಸೈಲೆಂಟ್ ಆಗಿ ಆಗಿಲ್ಲ. ಸೈಲೆಂಟ್ ಆಗದ್ನಾ ಯಾರು ಗೊತ್ತಿಲ್ದಿರಂಗೆ ಮದುವೆ ಆಗಿದೆ, ಎಲ್ಲರೂ ಗೊತ್ತಾಯ್ತಾನೆ. ಆದ್ರೆ ದೇವ್ರು ಒಂದು ಕೇಳ್ಬೇಕಾದ್ರೆ ಇದನ್ನ ಏನ್ ಮಾಡ್ಬೇಕಾಗಿ ಬರ್ತದೆ ಇವಾಗ? ಸೈಲೆಂಟ್ ಆಗಿ ಮಾಡ್ಬೇಕಾಯ್ತದೆ. ಆದ್ರೆ ದೇವ್ರಿಗೆ ಇಷ್ಟ ಇಲ್ದಿರೋದು ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ದೇವ್ರಿಗೆ ಇಷ್ಟ ಇಲ್ದ್ರ ಮಾತ್ರ ಯಾಕೆ ಡಂಗೂರು ಹೊಡ್ಕೊಂಡು ಮಾಡ್ತೀಯಾ? ದೇವ್ರಿಗೆ ಇಷ್ಟ ಇರೋದು ಯಾಕೆ ಮಾತ್ರ ಬಚ್ಚಿಕೊಂಡು ಮಾಡ್ತೀಯಾ? ಅಲ್ವಾ? ನೀವು ಜಗಳ ಮಾಡೋದು ಊರಿಗೆಲ್ಲ ಗೊತ್ತಾಗುತ್ತೆ, ಸಮಾಧಾನ ಆಗಿರೋದು ಗೊತ್ತಾಯ್ತದ ಊರಿಗೆ? ಯಾಕೆ? ನೀವು ದರಿದ್ರದಲ್ಲಿರೋದು ಊರಿಗೆಲ್ಲ ಗೊತ್ತಾಗುತ್ತೆ, ಆದ್ರೆ ನೀವು ರಿಚ್ ಆದಾಗ ಊರಿಗೆಲ್ಲ ಗೊತ್ತಾಗ್ತದ? ನೀವು ಕೊರತೆಯಲ್ಲಿ ಇದ್ದಾಗ ಊರಿಗೆಲ್ಲ ಗೊತ್ತಾಯ್ತದೆ ನೀವು ಕೊರತೆಯಲ್ಲಿ ಇದ್ದೀರಾ ಅಂತ. ಅಭಿವೃದ್ಧಿ ಆದಾಗ ಊರಿಗೆಲ್ಲ ಗೊತ್ತಾಯ್ತದ? ಯಾಕೆ? ನೀವು ಗೋಲ್ಡ್ ಹಾಕೊಂಡಾಗ ಊರಿಗೆಲ್ಲ ಗೊತ್ತಾಯ್ತದೆ, ಆದ್ರೆ ಗೋಲ್ಡ್ ಹಾಕೊಳ್ಳಾಗ ಊರಲ್ಲಿ ಗೊತ್ತಾಯ್ತದ? ಯಾಕೆ? ದೇವ್ರು ಮಾಡಿರೋ ಕ್ರಿಯೆಗಳನ್ನ ನಾವು ಓಪನ್ ಆಗಿ ಹೇಳ್ಕೊಳ್ಳಲ್ಲ, ತೋರ್ಸ್ಕೊಳ್ಳಲ್ಲ. ದೇವ್ರು ಮಾಡಿರೋದು ಯಾವ್ದು ನಾವೇನ್ ಮಾಡಲ್ಲ, ಓಪನ್ ಆಗಿ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ, ತೋರ್ಸ್ಕೊಳ್ಳಲ್ಲ. ಹೋಗೋಣ ಮುಂದೆ. ಓಕೆ, ಮೂರನೇ ವಾಕ್ಯ. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಕೀರ್ತನೆ 13ನೇ ವಾಕ್ಯ. ಏನಂತೆ? ಸಾಕು ಏನದು? ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನ ಹಂಗೆ ಓದಮ್ಮ.
ನನ್ನ ಕಣ್ಣುಗಳನ್ನು ಕಳೆಗೊಳಿಸಿ ಯಾವ್ದತ್ತೆ ಮರಣವಿದೆ. ಅಂದ್ರೆ ಅರ್ಥೇನು? ಡಿಪ್ರೆಷನ್. ನನಗೆ ಡಿಪ್ರೆಷನ್ ಬರ್ದಿರಂಗೆ ದೇವ್ರೆ ನನ್ನ ಕಣ್ಣನ್ನ ಕಳೆಗೊಳಿಸು. ಡಿಪ್ರೆಷನ್ ಎಲ್ಲಿಂದ ಬರ್ತದೆ? ಸಾಯ್ಬೇಕು ಅನ್ನೋದು ಎಲ್ಲಿಂದ ಬರ್ತದೆ? ಕಣ್ಣಿಂದನೇ ಬರ್ತದೆ. ನಿಮ್ ಕಣ್ಣಲ್ಲಿ ಗೊತ್ತಾಯ್ತದೆ ಇವ್ರು ಬದುಕ್ಬೇಕಾ ಸಾಯ್ಬೇಕಾ. ಇವರು ಡಿಪ್ರೆಷನ್ ಇದಾರಾ ಇಲ್ವಾ, ಸಂತೋಷವಾಗಿದಾರಾ ಇಲ್ವಾ, ನೋವಲ್ಲಿದಾರಾ ಇಲ್ವಾ, ಬಾಧೆಯಲ್ಲಿದಾರಾ ಇಲ್ವಾ ಅನ್ನೋದು ಎಲ್ಲಾಗುತ್ತೆ ನೀವು ನೋಡೋದು. ಇವಾಗ ಆ ದೃಷ್ಟಿ ಎಷ್ಟಾಗ್ಬಿಟ್ಟಿದೆ, ಮಂಕಾಗಿ ಮಂಕಾಗಿ ಮಂಕಾಗಿ. ಇವಾಗ ಏನಂತ ಪ್ರಾರ್ಥನೆ ಮಾಡೋದು? ದೇವ್ರೆ ನನ್ನ ಕಣ್ಣಿಗೆ ಕಳೆಗೊಳಿಸು. ಏನಾಗ್ಬಿಟ್ಟಿದೆ, ಕಣ್ಣು ತುಂಬಾ ಮಂಕಾಗಿ ಹೋಗೈತೆ. ಹಿಂಗೇ ನಾನು ಹೋಯ್ತಾ ಇದ್ರೆ ನಾನು ಬೇಗ ಸತ್ತೋಯ್ತೀನಿ. ಈ ಕಣ್ಣು ಇದೇ ಕಂಡೀಷನ್ ಅಲ್ಲಿ ಹಿಂಗ ಇನ್ನೂ ಒಂದ್ ಸ್ವಲ್ಪ ವರ್ಷಗಳು ಹೋದ್ರೆ ನನ್ನ ಜೀವನ ಏನಾಯ್ತು? ಕ್ಲೋಸ್. ಆದ್ರೆ ದೇವ್ರೆ ನಾನು ಮರಣ ನಿದ್ರೆನ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ಮರಣ ನಿದ್ರೆ ಎಷ್ಟು ಮಂಕಾಗಿದ್ರೆ ಅವನು ಅಷ್ಟು ಡಿಪ್ರೆಷನ್ ಅಲ್ಲಿ ಹೇಳಿರ್ಬೇಕ ಮಾತನ್ನ. ಇವತ್ತು ನಮ್ಮ ಕಣ್ಣು ಏನಾಗ್ಬೇಕು ಹೇಳ್ರಿ? ಕಳೆಗೊಳ್ಬೇಕು, ಹೊಳಿತಾ ಇರ್ಬೇಕು. ಹೊಳಿತಾ ಇರ್ಬೇಕಂದ್ರೆ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡೋದು ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನೀವು ಕೆಟ್ಟ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ 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 ಲಾಸ್ಟಿಗೆ ಯಾವ ಸ್ಥಿತಿಗೆ ಬರ್ತೀರಾ? ಇವನ್ ಮಾಡ್ದ ನೋಡಿ, ಹೇಳ್ದ ನೋಡಿ, ಲಾಸ್ಟಿಗೆ ಜೀವನ ಎಲ್ಲ ಏನಾಗ್ಬಿಡುತ್ತೆ? ಜೀವನನೇ ಬೇಡ. ನನಗೆ ಇವಾಗ ಮತ್ತೆ ಬದುಕ್ಬೇಕನ್ನಿಸ್ತಾ ಇದ್ದೇವ್ರೆ, ನನ್ನ ಕಣ್ಣುಗಳನ್ನ ಕಳೆಗೊಳಿಸು. ಇವತ್ತು ನಾವೇನ್ ಹೇಳ್ಬೇಕು ಹೇಳ್ರಿ? ನನಗೆ ಮತ್ತೆ ಸಮಾಧಾನವಾಗಿ ಬದುಕ್ಬೇಕನ್ನಿಸ್ತಾ ಇದೆ ದೇವರೇ, ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ನಾನು ಮತ್ತೆ ನಗ್ನಗ್ತಾ ಬಾಳ್ಬೇಕನ್ನಿಸ್ತಾ ಇದೆ, ನನ್ನ ಕಣ್ಣುಗಳನ್ನ ಕಳೆಗೊಳಿಸು. ಮತ್ತೆ ನೆಮ್ಮದಿಯಲ್ಲಿ ಬಾಳ್ಬೇಕು ಅನ್ಕೊಂಡು ಅನಿಸ್ತಾ ಇದೆ, ನನ್ನ ಕಣ್ಣುಗಳನ್ನ ಕಳೆಗೊಳಿಸು. ಇವತ್ತಿಂದ ಬರೀ ಸರಿಯಾಗಿರುವ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೃಪೆಯನ್ನ ನನಗೆ ಅನುಗ್ರಹಿಸು ಸ್ವಾಮಿ. ಇಲ್ಲಿವರೆಗೂ ನಾವು ಏನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನನ್ನ ಜೀವನಗಳನ್ನ ಹಾಳು ಮಾಡ್ಕೊಂಡಿದೀವೋ, ಇವತ್ತು ಅದರಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಲಿ. ಆಮೇಲೆ ಎಲ್ಲ ನಮ್ಮ ಜೀವನಗಳು ಹಾಳು ಮಾಡ್ಕೊಂಡಿರೋದೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡಿರುವಂತ ಮಾಹಿತಿಗಳ ನಿಮಿತ್ತವಾಗಿ. ಕೀರ್ತನೆ 19ನೇ ವಾಕ್ಯ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಗೊಳಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಏನಂತ? ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಇವತ್ತು ನಮ್ಮ ಕಣ್ಣುಗಳನ್ನ ಕಳೆಗೊಳಿಸುವುದು ಯಾವುದು? ಇನ್ಫಾರ್ಮೇಶನ್. ಆಜ್ಞೆ ಅಂದ್ರೆ ಏನು? ಇನ್ಫಾರ್ಮೇಶನ್, ಮಾಹಿತಿ. ನಾವ್ ಹೆಂಗ್ ಬದುಕಬೇಕು, ಹೆಂಗ್ ಬದುಕಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಹೆಂಗಿರ್ಬೇಕು, ಹೆಂಗಿರಬಾರ್ದು ಅನ್ನುವಂತ ಮಾಹಿತಿ ಸಂಗ್ರಹಣೆ ಮಾಡುವುದರ ನಿಮಿತ್ತವಾಗಿ ನಮ್ಮ ಕಣ್ಣುಗಳು ಏನಾಗ್ತವೆ? ಕಳೆಗೊಳ್ತವೆ. ಅಂದ್ರೆ ದೇವರಿಗೆ ಸಂಬಂಧಪಟ್ಟಿರುವ ಮಾಹಿತಿಯನ್ನ ನೀವು ಸಂಗ್ರಹಿಸುವುದರ ಮೂಲಕವಾಗಿ ನಿಮ್ಮ ಕಣ್ಣುಗಳು ಏನಾಗ್ತವೆ? ಕಳೆಗೊಳ್ತವೆ. ಇವತ್ತು ನಮ್ಮ ಕಣ್ಣು ಏನಾಗಿರ್ಬೇಕು? ಶಾರ್ಪ್ ಆಗಿರ್ಬೇಕು. ಒಳ್ಳೇದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಅದ್ದು ಎಷ್ಟು ಜನ ಗೊತ್ತು? ಅದ್ದು ಯಾವುದನ್ನ ಸಮುದ್ರದಲ್ಲಿ ಅಷ್ಟು ಮೀನುಗಳಿದ್ರು ಒಂದೇ ಒಂದು ಮೀನನ್ನೇ ಗುರಿ ಇಡುತ್ತೆ, ಆ ಒಂದೇ ಒಂದು ಮೀನ್ನೇ ಹಿಡ್ಕೊಂತದೆ. ಅಷ್ಟು ಮೀನುಗಳಿದ್ರು ಅದೇನ್ ಮಾಡ್ತದೆ? ಒಂದನ್ನೇ ನೋಡುತ್ತೆ, ಒಂದನ್ನೇ ಅದ ಹಂಟಿಂಗ್ ಮಾಡುತ್ತೆ, ಒಂದನ್ನೇ ಏನ್ ಮಾಡುತ್ತೆ. ಬಟ್ ನಾವೇನ್ ಮಾಡ್ತೀವಿ? ನಾವ್ ಹೆಂಗಿದೀವಿ? ಇದಿಲ್ಲ ಅಂದ್ರೆ ಅದು, ಅದಿಲ್ಲ ಅಂದ್ರೆ ಅದು, ಅದಿಲ್ಲ ಅಂದ್ರೆ ಅದು, ಒಟ್ಟಲ್ಲಿ ಮೀನ್ ಸಿಕ್ತಲ್ಲ ಸಾಕು. ದೇವರಿಗೆ ಸ್ತೋತ್ರ. ನಿಮಗೆ ಯಾರಿಗೂ ಹಂಟಿಂಗ್ ಮಾಡೋದು ಗೊತ್ತಿಲ್ಲ, ಬೇಟೆ ಆಡೋದು ಗೊತ್ತಿಲ್ಲ. ಒಳ್ಳೇದನ್ನ ಬೇಟೆ ಆಡ್ಬೇಕು ನಾವು. ಬಟ್ ನಾವೇನ್ ಮಾಡ್ತೀವಿ? ಬರೀ ಕೆಟ್ಟ ಮಾಹಿತಿಗಳನ್ನೇ ಬೇಟೆ ಆಡ್ತೀವಿ. ಯಾವನ್ ಕೋಪ ಇದೆ ಅವನ್ನ ಬೇಟೆ ಆಡು,
ಅವನ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡು. ಇವನ್ ಹೆಂಗ ಅವನ ಬಗ್ಗೆ ಅವನ್ನ ಬೇಟೆ ಆಡೋ, ಅವನ ಹಿಂದ್ಗಡೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು. ಏನ್ ಮಾಡ್ತೀವಿ ಹೇಳ್ರಿ? ನಮಗೆ ಕೆಟ್ಟ ಮಾಹಿತಿಯ ಬೇಟೆ ಆಡೋದೇ ನಮ್ಗೆ ಗೊತ್ತಿರೋದು, ಒಳ್ಳೆ ಮಾಹಿತಿಯ ಬೇಟೆ ಆಡೋದು ನಮ್ಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಕರೆಕ್ಟಾ ಇಲ್ವಾ? ಎಲ್ಲ ಇದ್ದೀರಾ? ಅರ್ಥ ಆಗ್ತಾಯ್ತಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಒಳ್ಳೆ ಮಾಹಿತಿಯ ಬೇಟೆ ಆಡೋದು ನಿಮ್ಗೆ ಗೊತ್ತಾ ಅಂತ. ನಾನೊಂದು ಪಾಲಿಸಿ ಫಾಲೋ ಮಾಡ್ಕೊಂತೀನಿ ಯಾವಾಗ್ಲೂ. ಅವ್ರು ಹೆಂಗಾದ್ರೂ ಇರ್ಲಿ, ಯಾರ ಹತ್ರ ಹೆಂಗಾದ್ರೂ ಇರ್ಲಿ, ಬಟ್ ನನ್ನ ಹತ್ರ ಕರೆಕ್ಟ್ ಆಗಿದಾರಾ ಸಾಕು. ಅವ್ರ ಹತ್ರ ಹಂಗವ್ರಂತೆ, ಇವ್ರ ಹತ್ರ ಹಂಗ, ನಂಗೆ ಅದೆಲ್ಲ ಬೇಕಾಗಿಲ್ಲ. ನನ್ನ ಹತ್ರ ಕರೆಕ್ಟ್ ಆಗವ್ರ. ಅವ್ರು ಯಾರತ್ರ ಮೂತಿ ಉಸ್ಕೊಂಡ್ರೆ ನನಗೇನು? ಅವ್ರ ಹತ್ರ ಮೂತಿ ಉಸ್ಕೊಂಡ್ರೆ ನನಗೇನು? ಅವ್ರ ಕೈ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ನನಗೇನು? ಅವ್ರಿಗೆ ಅಲ್ಲಿ ಕಾಲ್ ಕೊಟ್ಟಿಲ್ಲ ಅಂದ್ರೆ ನನಗೇನು? ಅವ್ರ ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿಲ್ಲ ಅಂದ್ರೆ ನನಗೇನು? ಇವ್ರ ಪಕ್ಕದಲ್ಲಿ ಕೂತ್ಕೊಂಡಿಲ್ಲ ನನಗೇನು? ನನ್ನ ಹತ್ರ ಕರೆಕ್ಟ್ ಆಗವ್ರ, ನನಗೆ ಕೈ ಕೊಟ್ಟವ್ರ, ನನ್ನ ಹತ್ರ ನನಗೆ ಮಾತಾಡ್ತವ್ರ, ಸಾಕು. ನನಗಿಷ್ಟು ಮಾಹಿತಿ ಸಾಕು. ಇದನ್ನ ಬಿಟ್ಟು ನನಗೆ ಏನು ಬೇಕಾಗಿಲ್ಲ. ಅದಕ್ಕೆ ನೆಮ್ಮದಿಯಾಗಿದ್ದೀನಿ ನಾನು. ಬಟ್ ನಿಮ್ ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ಹತ್ರ ನಗ್ನಗ್ತಾ ಮಾತಾಡಿದ ಮೇಲೂನು ಅವ್ರ ಹತ್ರ ಯಾಕೆ ಮೂತಿ ಊಸ್ಕೊಂಡ್ರಿ ನೀವು? ಇವ್ರ ಹತ್ರ ಯಾಕೆ ನೀವು ಮೂತಿ ಊಸ್ಕೊಂಡ್ರಿ? ಅವ್ರ ಪಕ್ಕದಲ್ಲಿ ಯಾಕೆ ಕೂತ್ಕೊಂಡಿಲ್ಲ? ಇವ್ರ ಪಕ್ಕದಲ್ಲಿ ಯಾಕೆ ಕೂತ್ಕೊಂಡಿಲ್ಲ? ಅವ್ರ ಮನೇಲಿ ಯಾಕೆ ಊಟ ಮಾಡಿಲ್ಲ? ಇವ್ರ ಮನೇಲಿ ಯಾಕೆ ಹೋಗಿಲ್ಲ? ಅವ್ರ ಮನೇಲಿ ಯಾಕೆ ಹೋದ್ರಿ? ಅವ್ರ ಮನೆಗೆ ಯಾಕೆ ಹೋದ್ರಿ? ಇದೆಲ್ಲ ಮಾಹಿತಿಗಳು ಬೇಕು ನಮ್ಗೆ. ಯಾಕೆ? ಇವ್ರು ನಿಮ್ಮ ಹತ್ರ ಮಾತಾಡಕ್ಕೆ. ನನ್ನ ಹತ್ರ ಮಾತ್ರ ಯಾಕೆ ನೀನ್ ನಗ್ತಾ ಮಾತಾಡ್ದೆ? ಅಷ್ಟು ಕೆಟ್ಟೋಗಿದೀವಿ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಲ್ಲಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನೀವು ಯಾರ ಹತ್ರ ಹೆಂಗಾದ್ರೂ ಇರ್ರಿ, ನನ್ನ ಹತ್ರ ಚೆನ್ನಾಗಿರ್ರಿ, ನನಗಷ್ಟೇ ಸಾಕು. ನೀವು ಯಾರ ಹತ್ರ ಏನ್ ಮಾಡ್ತೀರೋ ನನಗೆ ಅದೆಲ್ಲ ಬೇಕಾಗಿಲ್ಲ. ಒಟ್ನಲ್ಲಿ ನನ್ನ ಜೊತೆ ಚೆನ್ನಾಗಿದ್ದೀರಾ, ನನಗೆ ಅಷ್ಟು ಮಾಹಿತಿ ಸಾಕು. ನಾನು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ನನಗೆ ಇರೋ ಏನ್ ಜ್ಞಾಪಕ ಇರ್ಬೇಕು? ನನಗೆ ಮಾಹಿತಿ ನನ್ನ ಹತ್ರ ಚೆನ್ನಾಗಿದ್ರು ಅನ್ನೋ ಮಾಹಿತಿ ಮಾತ್ರನೇ ಮೈಂಡಲ್ಲಿ ಇಟ್ಕೊಂಡು ನಾನು ಮನೆಗೆ ಹೋಗ್ಬೇಕು. ನೀವು ಮಲಗಬೇಕಾದ್ರೆ ಯಾವ ಮಾಹಿತಿಯಿಂದ ಮಲಗ್ಬೇಕು? ನೀವು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಯಾವ ಮಾಹಿತಿಯಿಂದ ಎದ್ದೇಳ್ಬೇಕು? ಸೊ ನಿಮ್ ಮಾಹಿತಿ, ಇನ್ಫಾರ್ಮೇಶನ್ ನಿಮ್ ದಿನಾನ ಹಾಳು ಮಾಡುತ್ತೆ, ನಿಮ್ ದಿನಾನ ಉದ್ಧಾರ ಮಾಡುತ್ತೆ, ನಿಮ್ಮನ್ನು ಉದ್ಧಾರ ಮಾಡುತ್ತೆ, ನಿಮ್ಮನ್ನು ಹಾಳು ಮಾಡುತ್ತೆ, ನಿಮ್ ತಗೊಳ್ಳೋ ಭವಿಷ್ಯತನ್ನ ಹಾಳು ಮಾಡುತ್ತೆ, ಇಲ್ಲ ನಿಮ್ಮ ಭವಿಷ್ಯತನ್ನ ಉದ್ಧಾರ ಮಾಡುತ್ತೆ. ಇವತ್ತು ನೀವು ಮಾಡ್ಬೇಕಾಗಿರೋದಲ್ಲ ಒಂದೇ, ನಿಮ್ಮ ದೃಷ್ಟಿ ಮಾಹಿತಿಯನ್ನ ಶೇಖರಣೆ ಮಾಡುತ್ತೆ. ಆ ಶೇಖರಣೆ ಮಾಡಿರೋ ಮಾಹಿತಿ ನಿಮ್ಮನ್ನ ಉದ್ಧಾರನೂ ಮಾಡುತ್ತೆ, ನಿಮ್ಮನ್ನ ಹಾಳು ಮಾಡುತ್ತೆ. ರಕ್ತ ಕುಸುಮ ರೋಗಶ್ರೀ ಬಗ್ಗೆ ಎಷ್ಟು ಜನ ಗೊತ್ತು? ಆಕೆಗೆ ಏನ್ ಇನ್ಫಾರ್ಮೇಶನ್ ಬಂತ ಹೇಳ್ರಿ? ಅಲ್ಲಿಂದ ಯೇಸುಸ್ವಾಮಿ ನೋಡಿದ್ಲು. ಎಲ್ಲಿಂದ? ದೂರದಿಂದ ಯೇಸುಸ್ವಾಮಿ ನೋಡಿದ್ಲು. ನೋಡಿದ ತಕ್ಷಣ ಇವಳಿಗೆ ಇನ್ನೊಂದು ಇನ್ಫಾರ್ಮೇಶನ್ ಬಂತು ಒಳಗಡೆಗೆ. ನಾನು ಹೋಗಿ ಮುಟ್ಟಿದ್ರೆ, ಇದಕ್ ಮುಂಚೆ ಯಾರಿಗಾದ್ರು ಮುಟ್ಟಿ ಚೆನ್ನಾಗಿದ್ರಾ? ಹಿಸ್ಟ್ರಿ ಏನಾದ್ರು ಇದೆಯಾ? ಆ ಥರ ರೆಫರೆನ್ಸ್ ಏನಾದ್ರು ಇದೆಯಾ? ಯಾವ್ದಾದ್ರು ಮುಟ್ಟಿ ಓದೋ ಚೆನ್ನಾಗಿರೋರು? ಏನೂ ಇಲ್ಲ. ನೋಡಿದ್ಲು, ಮುಟ್ಟಿ ನಾನು ಚೆನ್ನಾಗಾಗ್ತೀನಿ ಅಂತ ಅನ್ಕೊಂಡ್ಲು. ನೋಡಿದ ತಕ್ಷಣ ಈ ತರ ಒಳ್ಳೆ ಇನ್ಫಾರ್ಮೇಶನ್ ಬರ್ತದೆ, ಈ ತರ ಇನ್ಫಾರ್ಮೇಶನ್ ಬರ್ತದೆ. ಅಂದ್ರೆ ಅವ್ರ ದೃಷ್ಟಿಯ ಮೂಲಕವಾಗಿ ಒಳ್ಳೆ ಇನ್ಫಾರ್ಮೇಶನ್ ಪಡ್ಕೊಂಡು ಚೆನ್ನಾಗಾದವರವರೇ ಬೈಬಲ್ ಅಲ್ಲಿ. ನೋಡಿ ಕೆಟ್ಟ ಇನ್ಫಾರ್ಮೇಶನ್ ಪಡ್ಕೊಂಡು ಹಾಳಾದವರು ಅವರೇ. ನೀವ್ಯಾರು? ಯಾರು ನೀವು? ಅಂದ್ರೆ ನಮ್ಮ ದೃಷ್ಟಿ ಒಳ್ಳೆ ಇನ್ಫಾರ್ಮೇಶನ್ ನಮಗೆ ಮಾಹಿತಿಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ಬೋದು, ಕೆಟ್ಟದನ್ನ ಮಾಹಿತಿಯನ್ನ ಶೇಖರಣೆ ಮಾಡಿ ನಮ್ಮ ಜೀವನನ್ನು ಹಾಳು ಮಾಡ್ಬೋದು. ಯೇಸುಸ್ವಾಮಿ ಅಲ್ಲಿ ಕೂತಿರ್ಬೇಕಾದ್ರೆ ವ್ಯಭಿಚಾರಿ ಸ್ತ್ರೀನ ಎಲ್ಲರೂ ಹಿಡ್ಕೊಂಬತ್ತಾರೆ. ಎಲ್ಲ ಯೇಸುಸ್ವಾಮಿ ಹತ್ರ ಮಾಹಿತಿ ಹೇಳ್ತಾರ. ಏನು? ಸಿಗಾಕೊಂಡ್ಲು, ವ್ಯಭಿಚಾರ ಮಾಡುದು ಅಂತ. ಈಕೆ ಬಗ್ಗೆ
ಯೇಸು ಹತ್ರ ಏನ್ ಮಾಡ್ತಾ ಇದ್ದಾಳೆ? ಮಾಹಿತಿ, ಇನ್ಫಾರ್ಮೇಶನ್ ಕೊಡ್ತಾವ್ರೆ. ಇನ್ಫಾರ್ಮೇಶನ್ ಈಕೆ ಬಗ್ಗೆ ಯೇಸ್ವಾಮಿ ಏನ್ ಮಾಡ್ತಾರೆ? ಕುತ್ಕೊಂಡು ಬರೀತಾರೆ. ಬರ್ದ್ಬಿಟ್ಟು ಏನ್ ಹೇಳ್ತಾರೆ? ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡಿದವರು, ತಪ್ಪು ಮಾಡಿದವ್ರು ಇರಿದ್ರೆ ಕಲ್ಲು ಹೊಡಿರಿ. ಹಂಗೆ ಹೇಳಿದ ತಕ್ಷಣ ಅವ್ರು ಮಾಡಿರೋ ಇನ್ಫಾರ್ಮೇಶನ್ ಎಲ್ಲ ಮೈಂಡ್ ಬಂದ್ಬಿಡ್ತು ಅವ್ರಿಗೆ. ಅಂದ್ರೆ ಅವ್ ಹಿಡ್ಕೊಂಬರೋವರೆಗೂ ಅವ್ರ ಬಗ್ಗೆ ಅವ್ರ ಮಾಹಿತಿ ಗೊತ್ತಿಲ್ಲ. ಬಟ್ ಯಾವಾಗ ಯೇಸ್ವಾಮಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಅವ್ರು ಮಾಡಿರೋದು ಎಲ್ಲ ಮಾಹಿತಿಗಳು ಏನಾಗ್ತಾ ಇದೆ ಇವಾಗ ಅವ್ರಿಗೆ ಅವ್ರ ಮೈಂಡಿಗೆ ಬರ್ತವೆ. ಎಲ್ಲ ಏನ್ ಮಾಡಿದ್ರು? ಕಲ್ಬಿಸಾಕೆ. ಯಾಕಮ್ಮ ನಿನ್ಗೆ ಯಾರು ಹೊಡಿಲಿಲ್ವಾ? ನಾನು ಹೊಡಿಯಲ್ಲ, ಹೋಗು. ಇವತ್ತು ನಮ್ಗೆ ಆತರ ಬರ್ಬೇಕು. ಏನು ಏನು ನಾವು ಮಾಡಿರೋದು ನಮ್ಗೆ ಮಾಹಿತಿ ನಮ್ಗೆ ಬರ್ಬೇಕು. ಅವಾಗ ನಾವೇನ್ ಮಾಡ್ತೀವಿ? ಕೈಯಲ್ಲಿ ಇಟ್ಕೊಂಡಿರ್ತೀವಲ್ಲ ಕಲ್ಲು, ಅವ್ರು ನೋಡಿಬೇಕು, ಇವ್ರು ನೋಡಿಬೇಕು. ಅವ್ರ ಹಂಗಂತೆ, ಇವ್ರ ಹಿಂಗಂತೆ, ಅವ್ರು ಹಂಗ್ ಮಾಡಿದ್ರಂತೆ, ಹಿಂಗ್ ಮಾಡಿದ್ರಂತೆ, ಕಲ್ಲು ಹೊಡಿಯಕ್ಕೆ ರೆಡಿ ಆಗಿರ್ತಾರೆ ನೋಡ್ರಿ. ಕೋಪ ಅನ್ನೋ ಕಲ್ಲು, ದ್ವೇಷ ಅನ್ನೋ ಕಲ್ಲು, ಹೊಟ್ಟೆ ಕಿಚ್ಚು ಅನ್ನೋ ಕಲ್ಲು, ಅಸೂಯೆ ಅನ್ನುವಂತ ಕಲ್ಲು, ಅಹಂಕಾರ ಅನ್ನೋ ಕಲ್ಲು, ಯಾವ್ದೆಲ್ಲ ಕಲ್ಲಿಟ್ಕೊಂಡು ಹೊಡಿಯಕ್ಕೆ ರೆಡಿ ಆಗಿರ್ತಾರ ನೋಡ್ರಿ. ಕೈಯಲ್ಲಿ ಇಟ್ಕೊಂಡ್ರ ಕಲ್ಲು ಏನ್ ಮಾಡ್ತೀರ ನೀವು? ಬಿಸಾಕ್ತೀರ. ಪಕ್ಕದಲ್ಲಿ ಮುಖ ನೋಡ್ರಿ, ಕೈಯಲ್ಲಿ ಕಲ್ಲಿಟ್ಕೊಂಡು ಹೊಡಿಯಕ್ಕೆ ರೆಡಿ ಆಗಿರೋದು ಸಾಕು. ಅರಿವು ಉಂಟಾಗ್ಲಿ ನಿಮ್ಗೆ, ಜ್ಞಾನೋದಯ ಆಗ್ಲಿ. ಎಷ್ಟ್ ದಿನ ಅಂತ ಕೈಯಲ್ಲಿ ಕಲ್ಲಿಟ್ಕೊಂಡು ಓಡಾಡ್ತೀರಾ? ಅಂದ್ರೆ ನೀವು ಯಾವಾಗೆಲ್ಲ ಬೇರೆಯವ್ರ ಬಗ್ಗೆ ಮಾಹಿತಿನ ಪಡ್ಕೊಂತೀರೋ ಅವಾಗೆಲ್ಲ ನಿಮ್ ಕೈಯಲ್ಲಿ ಏನ್ ಇಟ್ಕೊಂಡಿರ್ತೀರಾ? ಒಂದ್ ಕಲ್ಲು ಇಟ್ಕೊಂಡಿರ್ತೀರಾ. ಏನಕ್ಕೆ? ಅದು ನಿಮ್ಮೊಳಗಡೆ ಕೋಪ ಉಂಟು ಮಾಡುತ್ತೆ, ದ್ವೇಷ ಉಂಟು ಮಾಡುತ್ತೆ, ಅಸೂಯೆ ಉಂಟು ಮಾಡುತ್ತೆ, ಏನೆಲ್ಲ ಕೆಟ್ಟದ್ದು ನಿಮ್ಮಲ್ಲಿ ಉಂಟು ಮಾಡಿ ನಿಮ್ ಕೈಯಲ್ಲಿ ಏನ್ ಮಾಡುತ್ತೆ? ಒಂದ್ ಕಲ್ಲು ಕೊಟ್ಬಿಡುತ್ತೆ. ರಿವರ್ಸ್ ಹೆಂಗಾದ್ರೂ ಏನ್ ಮಾಡ್ಬೇಕು? ಅವ್ರಿಗೆ ನಾವು ಹೊಡಿಬೇಕು. ನಾಮನ್ ಕುಷ್ಠರೋಗ ಇದ್ದ ನೋಡಿ, ಕುಷ್ಠರೋಗಿ. ಅಲ್ಲಿ ಮನೆ ಕೆಲಸ ಮಾಡೋ ಒಂದು ಚಿಕ್ಕ ಹುಡುಗಿ ಇನ್ಫಾರ್ಮೇಶನ್ ಕೊಡ್ತು, ಮಾಹಿತಿ. ಏನ್ ಮಾಹಿತಿ? ಇಸ್ರಾಯೇಲ್ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ನೀವ್ ಅಲ್ಲಿ ಹೋದ್ರೆ ನೀವು ಚೆನ್ನಾಗಾಯ್ತೀರ. ಮಾಹಿತಿ. ಆ ಮಾಹಿತಿನ ಮೈಂಡ್ಗೆ ಹಾಕೊಂಡು ಅವನೇನ್ ಮಾಡ್ದ? ಊರ್ ಬಿಟ್ಟು ಊರಿಗೆ ಬಂದ. ಊರ್ ಬಿಟ್ಟು ಊರಿಗೆ ಬಂದು ಈ ಪ್ರವಾದಿಯ ನೋಡೋಣ ಅಂತ ಬಂದ್ರೆ ಆ ಪ್ರವಾದಿ ಏನ್ ಮಾಡ್ತಾರೆ? ಇನ್ನೊಂದು ಮಾಹಿತಿ ಕೊಟ್ಟು ಕಳಿಸ್ತಾರೆ, ಹೋಗ್ ನೀರಲ್ಲಿ ಮುಳುಗು ಅಂತ. ಅದು ಒಂದು ಮಾಹಿತಿ, ಇನ್ಫಾರ್ಮೇಶನ್. ಇವಾಗ ಆ ಇನ್ಫಾರ್ಮೇಶನ್ ತಕ್ಕಂಗೆ ಏನ್ ಮಾಡ್ಬೇಕಾಗಿತ್ತು? ಇವನು ರಿಯಾಕ್ಟ್ ಮಾಡ್ಬೇಕಾಗಿತ್ತು. ಸೊ ಕೊಟ್ಟಿರೋ ಮಾಹಿತಿಗೆ ಅನುಸಾರವಾಗಿ ಇವನೇನ್ ಮಾಡ್ದ? ಹೋಗಿ ನೀರಲ್ಲಿ ಮುಳುಗ್ದ. ಸೊ ಏನನ್ನ ಗುಣ ಮಾಡಿದ್ದು? ಅವನ್ ಕೇಳಿಸ್ಕೊಂಡಿದ್ ಮಾಹಿತಿ, ಅವನ್ ಫಾಲೋ ಮಾಡಿದ ಮಾಹಿತಿ. ಯಾವ್ದನ್ನ ಕೇಳಿಸ್ಕೊಂಡೋ ಇನ್ಫಾರ್ಮೇಶನ್ ಅದನ್ನ ಫಾಲೋ ಮಾಡಿದ್ರಿಂದ ನಿಮಿತ್ತವಾಗಿ ಅವನಿಗೇನಾಯ್ತು? ಅವನ್ಗೆ ಒಳ್ಳೇದಾಯ್ತು. ಸೊ ನೀವು ಕೇಳಿಸ್ಕೊಳ್ತಾ ಇರುವಂತ ಮಾಹಿತಿ ನಿಮಗೆ ರೋಗ ಬರ್ಸ್ಬೋದು. ನೀವೇ ಕೇಳಿಸ್ಕೊಳ್ಳುವಂತ ಮಾಹಿತಿ ನಿಮ್ಮ ರೋಗನೂ ಗುಣನೂ ಮಾಡಬಹುದು. ನೀವು ಕೇಳಿಸ್ಕೊಳ್ಳುವಂತ ಮಾಹಿತಿ ನಿಮ್ ನಿದ್ದೆನೂ ಹಾಳು ಮಾಡ್ಬೋದು, ನಿಮಗೆ ನಿದ್ದೆನೂ ಬರ್ಸ್ಬೋದು. ನೀವು ಕೇಳಿಸ್ಕೊಳ್ಳುವಂತ ಮಾಹಿತಿ ನಿಮ್ಮ ನಗು ಮುಖನ ಹಾಳು ಮಾಡ್ಬೋದು, ಇಲ್ಲ ನಗು ಬರ್ಸ್ಬೋದು. ನೀವು ಕೇಳಿಸ್ಕೊಳ್ಳುವಂತ ಮಾಹಿತಿ ಗಂಡ ಹೆಂಡತಿ ಒಂದಾಗಿರೋ ತರನು ಮಾಡ್ಬೋದು, ಗಂಡ ಹೆಂಡತಿನ ದೂರನೂ ಮಾಡ್ಬೋದು. ಎಲ್ಲ ಕೇಳಿಸ್ಕೊಳ್ಳುವಂತ ಮಾಹಿತಿ. ನಾವು ಕೇಳಿಸ್ಕೊಳ್ಳುವಂತ ಮಾಹಿತಿನೇ ಮಕ್ಕಳನ್ನ ತಂದೆ ತಾಯಿಗೆ ವಿರುದ್ಧವಾಗಿ ಮಾಡ್ಬೋದು, ತಂದೆ ತಾಯಿನ ಮಕ್ಕಳ ವಿರುದ್ಧವಾಗಿ ಮಾಡ್ಬೋದು. ಕೇಳಿಸ್ಕೊಳ್ಳುವಂತ ಮಾಹಿತಿನೇ ಕೆಲಸ ಮಾಡೋರು ಬಾಸ್ಗೆ ವಿರುದ್ಧವಾಗಿ ಮಾಡ್ಬೋದು, ಬಾಸ್ನ ಕೆಲಸ ಮಾಡೋರ್ ವಿರುದ್ಧವಾಗಿ ಮಾಡ್ಬೇಕಾದ್ರೆ ತಿರುಗಿಸಿ ಬಿಡ್ಬೋದು. ಎಲ್ಲ ಮಾಹಿತಿ. ಸೊ ಆ ರಕ್ತಕೋಸುಮ ರೋಗಸ್ಥರಿಗೆ ಅನ್ಕಂಡ್ಲು ಮಾಹಿತಿ ಎಲ್ಲಿಂದನೂ ಬಂದಿಲ್ಲ. ಹೇಳಿದ್ರೆ ಹೃದಯ ಶುದ್ಧವಾಗಿದ್ರೆ ಎಲ್ಲ ಶುದ್ಧವಾಗಿರೋ ಆಲೋಚನೆಗಳೇ ಬರ್ತವೆ.
ಒಳ್ಳೆ ಆಲೋಚನೆಗಳು ಬರ್ತವೆ, ಚೆನ್ನಾಗಾಗುವಂಥ ಆಲೋಚನೆಗಳು ಬರ್ತವೆ, ಉದ್ಧಾರ ಆಗುವಂಥ ಆಲೋಚನೆಗಳು ಬರ್ತವೆ, ಆರೋಗ್ಯವಾಗಿ ಇರುವಂಥ ಆಲೋಚನೆಗಳು ಬರ್ತವೆ, ನೆಮ್ಮದಿಯಾಗಿರ್ಬೇಕಾಗಿರೋ ಆಲೋಚನೆಗಳು ಬರ್ತವೆ, ಸಮಾಧಾನವಾಗಿ ಬಾಳುವಂಥ ಆಲೋಚನೆಗಳು ಬರ್ತವೆ. ಹೃದಯ ಶುದ್ಧವಾಗಿದ್ರೆ ಒಳ್ಳೇದಾಗಿ ಹೆಂಗ್ ಬಾಳೋಣ ಅನ್ನೋ ಆಲೋಚನೆನೇ ಬರ್ತದೆ ಹೊರತು ಬೇರೆ ಯಾವ ಆಲೋಚನೆನೂ ಬರೋಲ್ಲ. ಆದ್ರೆ ಹೃದಯ ಶುದ್ಧವಿಲ್ದಿರೋರ್ಗೆ ಹೆಂಗ್ ಇವ್ರು ನಾಳ್ ಮಾಡೋಣ, ಹೆಂಗ್ ಇವ್ರು ಗೊತ್ತಿಲ್ದಿರಂಗೆ ತಪ್ಪು ಮಾಡೋಣ, ಹೆಂಗೆ ಗೊತ್ತಿಲ್ದಿರಂಗೆ ಸುಳ್ಳು ಹೇಳೋಣ, ಗೊತ್ತಿಲ್ದಿರಂಗೆ ಹೆಂಗ್ ಮೋಸ ಮಾಡೋಣ, ಗೊತ್ತಿಲ್ದಿರಂಗೆ ಹೆಂಗ್ ವ್ಯಭಿಚಾರ ಮಾಡೋಣ, ಗೊತ್ತಿಲ್ದಿರಂಗೆ ಹೆಂಗೆ ಕಳ್ತನ ಮಾಡೋಣ, ಗೊತ್ತಿಲ್ದಂಗೆ ಹೇಗೆ ಮೋಸ ಮಾಡೋಣ, ಈ ತರ ಆಲೋಚನೆಗಳು ಬರ್ತವೆ. ಯಾರಿಗೆ? ಶುದ್ಧ ಇಲ್ದವ್ರಿಗೆ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ಯೇಸ್ವಾಮಿ ಏನ್ ಹೇಳ್ತಾರೆ? ಹೃದಯ ಶುದ್ಧವಾಗಿರುವರು ಧನ್ಯರು. ಅದಕ್ಕೆ ಮತ್ತೆ ಸುವಾರ್ತೆ 6ನೇ ವಾಕ್ಯದಲ್ಲಿ ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ನಿಮ್ಮ ತಂದೆಯು ನಿಮಗೆ ಏನ್ ಮಾಡ್ತಾರೆ? ಪ್ರತಿಫಲವನ್ನ ಕೊಡ್ತಾರೆ. ಅಂದ್ರೆ ನಿಮಗೆ ಅಂತರಂಗ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಒಳ್ಳೆ ಆಲೋಚನೆಗಳು ಸಿಗ್ತವೆ, ಅಂದ್ರೆ ಒಳ್ಳೆ ಮಾಹಿತಿಗಳು ಸಿಗ್ತವೆ ನಿಮಗೆ. ಅಂತರಂಗ ಶುದ್ಧವಾಗಿದ್ರೆ ಒಳ್ಳೆ ಮಾಹಿತಿಗಳು ಸಂಗ್ರಹಣೆ ಆಗ್ತವೆ, ಒಳ್ಳೆ ಮಾಹಿತಿಗಳನ್ನ ಶೇಖರಣೆ ಆಗ್ತವೆ ನಮ್ಮ ಲೈಫಲ್ಲಿ. ಯಾವಾಗ? ಹೃದಯ ಶುದ್ಧವಾಗಿದ್ದ. ಕೀರ್ತನೆ 26ನೇ ಅಧ್ಯಾಯ 3ನೇ ವಾಕ್ಯ. ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದೇನೆ, ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ನಿನ್ನ ಕೃಪೆಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ನನ್ನ ಕಣ್ಮುಂದೆನೇ ಇಟ್ಕೊಂಡಿದ್ದೀನಿ. ಯಾವ್ದಿರ್ಬೇಕು ನಮ್ಮ ಕಣ್ಮುಂದೆ? ಅವ್ರು ಮಾಡಿದ್ದು, ಇವ್ರು ಮಾಡಿದ್ದು, ಇವ್ರು ಅಂದಿದ್ದು, ಅವ್ರು ಅಂದಿದ್ದು, ಅವ್ರು ಮಾತಾಡಿದ್ದು, ಇವ್ರು ಮಾತಾಡಿದ್ದು, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಯಾವ್ದು ನಮ್ಮ ಕಣ್ಮುಂದೆ ಈ ಮಾಹಿತಿಗಳು ಇರಬಾರ್ದು. ದೇವರ ಕೃಪೆಯ ಕುರಿತಾಗಿ ಮಾಹಿತಿಗಳು ನಮ್ಗೇನಾಗಿರೋ ನಮ್ಮ ಕಣ್ಮುಂದೆ ಇರಬೇಕು. ಯಾವಾಗ ಅರ್ಥ ಮಾಡ್ಕೊಳ್ಳಿ, ನಿಮ್ ಕಣ್ಮುಂದೆ ಏನ್ ಬರುತ್ತೋ ಅದೇ ನಿಮ್ ಜೀವನ. ನಿಮ್ ಕಣ್ಮುಂದೆ ಏನ್ ಬರುತ್ತೋ ಅದೇ ನಿಮ್ ಜೀವನ. ಕಣ್ಣು ಮುಚ್ಚಿದ್ರೆ ನೋವು, ಕಣ್ಣು ಮುಚ್ಚಿದ್ರೆ ವೇದನೆ, ಇದೆಲ್ಲ ಚೇಂಜ್ ಆಗ್ಬೇಕು. ಯಾಕಂದ್ರೆ ನೀವು ಈ ಶೇಖರಣೆ ಮಾಡಿರೋ ಮಾಹಿತಿಗಳೇ ಅದೇ ನಿಮ್ಮ ಜೀವನವಾಗಿ ಬದಲಾಗತ್ತೆ. ಶೇಖರಣೆ ಮಾಡಿರುವಂತ ಮಾಹಿತಿಗಳೇ ಏನಾಗ್ತವೆ? ನಿಮ್ಮ ಜೀವನವಾಗಿ ಮಾರ್ಪಡುತ್ತೆ. ಅವ್ನು 38 ವರ್ಷ ಮಲಗಿದ್ದ ನೋಡ್ರಿ, ಬೆಡ್ ಮೇಲೆ ಎದ್ದು ನಡಿ ಅಂದ್ರು, ಮತ್ತೆ ಸಿಗ್ದಾಗ ಯೇಸ್ವಾಮಿ ಏನ್ ಹೇಳಿದ್ರು? ಯಾವ ಪಾಪ ಮಾಡ್ಬೇಡ, ನೀನ್ ಮುಂಚೆ ಏನ್ ಮಾಡ್ತಾ ಇದ್ದಲ್ಲ ಅದನ್ನ ಮತ್ತೆ ನೀನ್ ಮಾಡಕ್ ಹೋಗ್ಬೇಡ. ನೀನ್ ಒಂದ್ ವೇಳೆ ಮಾಡಿದ್ರೆ ನಿನ್ ಲೈಫ್ ಏನಾಗತ್ತೆ? ಇನ್ನೂ ಹೆಚ್ಚಾದ ಕೇಡು ಉಂಟಾಗತ್ತೆ. ಇನ್ಫಾರ್ಮೇಶನ್ ಏನ್ ಮಾಡ್ಬೇಕು? ಅವನು ಮಾಹಿತಿನ ಅನುಸರಿಸ್ಬೇಕು. ಇನ್ಮೇಲೆ ನೀನ್ ಏನ್ ಮಾಡ್ಬಾರ್ದು? ಪಾಪ ಮಾಡ್ಬೇಡ. ಅದನ್ನೇನ್ ಮಾಡ್ಬೇಕು? ಅವನು ಫಾಲೋ ಮಾಡ್ಬೇಕು, ಅನುಸರಿಸ್ಬೇಕು ಮಾಹಿತಿನ. ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಇರೋದು ಎಲ್ಲನೂ ಮಾಹಿತಿಗಳೇ. ಅದನ್ನೇನ್ ಮಾಡಿದಾರೆ? ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಫಾಲೋ ಮಾಡಿರೋದು ನಿಮಿತ್ತವಾಗಿ ಅವರು ದೇವರ ಮಹಿಮೆಯನ್ನ ಕಂಡಿದ್ದಾರೆ. ಇವತ್ತು ನಾವು ದೇವರ ಮಾತುಗಳನ್ನ ಇಲ್ಲಿರುವಂತ ಮಾಹಿತಿಯನ್ನ ಸೀರಿಯಸ್ ಆಗಿ ತಗೊಳ್ದೇ ಇರೋದ್ರ ನಿಮಿತ್ತವಾಗಿ ಇಲ್ಲಿ ಬರೆಯಲ್ಪಟ್ಟದ್ದನ್ನ, ದೇವರ ಮಹಿಮೆಯನ್ನ ನಮ್ಮ ಜೀವನದಲ್ಲಿ ನಾವು ಕಾಣಕ್ಕಾಗ್ತಾ ಇಲ್ಲ. ಇವತ್ತು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು ಎಲ್ಲವೂ ದೇವರ ಮಹಿಮೆಯ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವು ಕಾಣ್ಬೇಕಂದ್ರೆ ಇಲ್ಲಿ ಬರೆಯಲ್ಪಟ್ಟಿರುವ ಒಂದು ಮಾಹಿತಿಯನ್ನ ನಾವೇನ್ ಮಾಡ್ಬೇಕು? ಸೀರಿಯಸ್ ಆಗಿ ತಗೋಬೇಕು, ಲೈಟ್ ಆಗಿ ತಗೋಬಾರ್ದು. ಆಮೇಲೆ 38 ವರ್ಷ ಮಲಗಿದ್ದವನ್ಗೆ ಏನು ಹೇಳಿದ್ರು? ಮತ್ತೆ ನೀನೇನ್ ಮಾಡ್ಬೇಡ, ಪಾಪ ಮಾಡ್ಬೇಡ. ಮಾಹಿತಿ. ಇವತ್ತು ದೇವರ ಸಮ್ಮುಖದಲ್ಲಿ ಯಾವ ಮಾಹಿತಿಯನ್ನ ಸಂಗ್ರಹಣೆ ನಾವು ಮಾಡ್ತಾ ಇದೀವಿ, ಯಾವ ಮಾಹಿತಿಯನ್ನ ನಾವು ಶೇಖರಣೆ ಮಾಡ್ತಾ ಇದೀವಿ. ಇವತ್ತು ನಾವು ಶೇಖರಣೆ ಮಾಡ್ತಿರುವಂತ ಮಾಹಿತಿ ನಮ್ಮನ್ನು ಉದ್ಧಾರನೂ ಮಾಡ್ಬೋದು, ನಮ್ಮನ್ನು ಹಾಳು ಮಾಡ್ಬೋದು. ಇಲ್ಲಿವರೆಗೂ ನಾವು ಶೇಖರಣೆ ಮಾಡಿರುವಂತ ಮಾಹಿತಿಗಳೆಲ್ಲ ನಮ್ಮ ಜೀವನ ಹಾಳು ಮಾಡಿದೆ. ಆದ್ರೆ ಇನ್ನು ಮುಂದೆ ಶೇಖರಣೆ ಮಾಡುವಂತ ಮಾಹಿತಿಗಳು ನಮ್ಮನ್ನು ಉದ್ಧಾರ ಮಾಡಬೇಕು. ಆಮೇಲೆ ಯಾರಾದ್ರೂ ಬಂದು ತಪ್ಪಾದ ಮಾಹಿತಿ ಕೊಡ್ತಾರಂದ್ರೆ ಅದನ್ನ ಶೇಖರಣೆ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕೇಳಿಸ್ಕೊಳಕ್ ಹೋಗ್ಬೇಡ್ರಿ. ಯಾರ ಕಥೆನೂ ಬೇಕಾಗಿಲ್ಲ. ನಮ್ ಜೊತೆ ಚೆನ್ನಾಗಿದ್ರೆ ಸಾಕು. ಅವ್ರು ಯಾರ ಜೊತೆಲಿ ಹೆಂಗಾದ್ರೂ ಇರ್ಲಿ, ನಮಗೆ ಬೇಕಾಗಿಲ್ಲ. ಬಟ್ ನಮ್ ಜೊತೆ ನಗ್ನಗ್ತಾ ಮಾತಾಡ್ತಾ ಇದಾರ ಸಾಕು, ನಮ್ ಜೊತೆ ನೆಮ್ಮದಿಯಾಗಿದಾರ ಸಾಕು, ನಮ್ ಜೊತೆ
ಸಂತೋಷವಾಗಿದ್ದಾರಾ? ಸಾಕು. ಆದ್ರೆ ಬೇರೆಯವ್ರ ಬಗ್ಗೆ ಹೆಂಗಿದಾರೋ ನಮ್ಗೆ ಆ ಮಾಹಿತಿಗಳು ಬೇಡ. ಇವತ್ತು ತಪ್ಪಾದ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ನಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದು ಸಾಕು. ಇವತ್ತು ಆ ಜೀವನ ಹಾಳು ಮಾಡಿಕೊಂಡು ಮತ್ತೆ ಇನ್ನೂ ಅದರಲ್ಲೇ ನಾವು ಕಂಟಿನ್ಯೂ ಆಗೋದಾದ್ರೆ ಇನ್ನೂ ನಮ್ಮ ಜೀವನ ವರ್ಸ್ಟಾಗಿ ಮಾರ್ಪಡುತ್ತೆ. ಇವತ್ತಿಂದ ನಮ್ಮ ಜೀವನ ಬದಲಾಯಿಸ್ಕೊಳ್ಳೋಣ. ಇರೋ ಜಾಗದಲ್ಲಿ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ನಮ್ಮನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡೋಣ, ಒಪ್ಪಿಸ್ಕೊಡೋಣ. ದೇವರೇ, ಇಷ್ಟು ದಿನ ಮಾಹಿತಿಗಳು ಕೆಟ್ಟ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ತಪ್ಪಾದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನನ್ನ ಜೀವನಗಳನ್ನ ಹಾಳು ಮಾಡ್ಕೊಂಡಿದ್ದೀನಿ ಸ್ವಾಮಿ. ಒಳ್ಳೆದರ ಕೆಟ್ಟದರ ಅರಿವು, ಒಳ್ಳೆದರ ಕೆಟ್ಟದರ ನಾಲೆಡ್ಜು ಎರಡೂ ನನ್ನ ಪ್ರತಿದಿನದ ಜೀವನದಲ್ಲಿ ನಡೀತಾನೆ ಇರುತ್ತೆ ಸ್ವಾಮಿ. ಆದರೆ ಒಳ್ಳೆದರ ನಾಲೆಡ್ಜನ್ನ ಪಡ್ಕೊಳಕ್ ಬದಲಾಗಿ ಕೆಟ್ಟದರ ನಾಲೆಡ್ಜನ್ನ ಜಾಸ್ತಿ ಪಡ್ಕೊಂಡು ನನ್ನ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀನಿ ಸ್ವಾಮಿ. ಸುಳ್ಳು ಹೇಳೋದು ಹೆಂಗೆ ಅಂತ ಅದ್ರ ಬಗ್ಗೆ ನಾಲೆಡ್ಜ್ ಇದೆ.